ನೀವು ಕಂಟೆಂಟ್ ಕ್ರಿಯೇಟರಾ? ನಿಮ್ಮದು ಯೂಟ್ಯೂಬ್ ಫೇಸ್ಬುಕ್ ಚಾನಲ್ ಇದೆಯಾ? ಇಂಟರ್ವ್ಯೂ ಮಾಡಬೇಕು ಅನ್ನೋ ಆಸೆ ಇದೆ, ಆದರೆ ಕ್ಯಾಮ್ರಾ ಇಲ್ಲ. ಕಂಟೆಂಟ್ ನಿಮ್ಮದು, ಅದನ್ನು ಸೆರೆ ಹಿಡಿಯೋ ಜವಾಬ್ದಾರಿ ನಮ್ಮದು. ಒಂದು ಕಾಲ್ ಮಾಡಿ, ನಾವು ಬಂದು ಶೂಟ್ ಮಾಡಿಕೊಡ್ತೀವಿ. ಎಲ್ಲ ಮಾಧ್ಯಮದವರಿಗೆ ನಮಸ್ಕಾರ. ಇವತ್ತಿನ ದಿನ ನಮಗಾಗಲೇ ಒಂದು ವಾರದಿಂದ ತರುಣ್ ಅವ್ರ ಜೊತೆಯಲ್ಲೇ ಓಡಾಡ್ತಾ ಇದ್ವಿ. ತರುಣ್ ಸ್ಟುಡಿಯೋಯಿಂದ ಅವರು ನಿರ್ಮಾಣವಾದ ಒಂದು ಸುಮಂತ್ರ ಅಂತ ಸಿನಿಮಾ, ಕನ್ನಡದ ಸಿನಿಮಾ. ಇದಕ್ಕೆ ಥಿಯೇಟ್ರ್ಗಳು ಕೊರತೆ ಇದೆ, ನನಗೆ ಏನಾರ ನೀವು ಮಾಡಿ ಅಂತ ಕೆಲವು ಥಿಯೇಟ್ರ್ಗಳ ಹೆಸರು ಕೊಟ್ಟರು. ಅದಕ್ಕೆ ನಾವು ಸ್ಪಂದಿಸಿ ಇಮಿಡಿಯೇಟಾಗಿ ನಮ್ಮ ಟೀಮೆಲ್ಲನೂ ಅವ್ರಿಗೆ ಮೊಬೈಲ್ ಮುಖಾಂತರ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಅವರದೇ ರೀತಿ ಕೆಲವೆಲ್ಲ ಉತ್ತರಗಳು ಕೊಡ್ತಾಯಿದ್ದಾರೆ. ಇದರಲ್ಲಿ ನಾವು ತರುಣ್ಗಾಗಲಿ ನಮ್ಮ ಥಿಯೇಟ್ರ್ ಓನರ್ಸ್ಗಾಗಲಿ ನಾವು ಏನೋ ಒಂದು ಇದನ್ನು ಮಾಡೋಕ್ಕೆ ಆಗ್ತಾಯಿಲ್ಲ. ಕೆಲವು ಕಟ್ಟುಪಾಡುಗಳು ನಮ್ಮಲ್ಲಿದೆ. ಕೆಲವು ಏನಾಗಿದೆ ಅಂದರೆ ನಾವು ಏನೇ ಲೆಟ್ರ್ ಮುಖಾಂತರ ಆಗಲಿ ಇನ್ನೊಂದು ಮುಖಾಂತರ ಆಗಲಿ ಅವ್ರಿಗೆ ನಾವು ಏನು ಮಾಡೋಕ್ಕಾಗ್ತಾಯಿಲ್ಲ. ನಾವು ಆ ಸೀಟಲ್ಲಿ ಕೂತ್ಕೊಂಡು ಕಾರಣ ಈಗ ನಿಮಗೆಲ್ಲ ಗೊತ್ತಿದೆ, ರಿಲಯನ್ಸ್ ಕಂಪ್ನಿಯಿಂದ ನಮ್ಮಲ್ಲಿ CCIಯಲ್ಲಿ ಕೇಸ್ ಹಾಕಿದ್ದಾರೆ. ಈಗಲೇ ಆಲ್ರೆಡಿ 1.5 ಕೋಟಿವರೆಗೂ ಖರ್ಚು ಮಾಡ್ತಾಯಿದ್ವಿ, ಇನ್ನೂ ಬಗೆಹರಿದಿಲ್ಲ. ಒಂದು ಹಿಂದಿ ಲ್ಯಾಂಗ್ವೇಜ್ಗೆ ಇಷ್ಟೇ ಸ್ಕ್ರೀನಲ್ಲಿ ಬನ್ನಿ ಅಂತೇಳಿ ನಾವು ಹೇಳಿದ್ದಕ್ಕೆ ಅವರು ನಮ್ಮ ಮೇಲೆ ಕೋರ್ಟ್ಗೆ ಹೋಗಿದ್ದಾರೆ. ಮೊದಲಿತ್ತು ನಮ್ಮಲ್ಲಿ ಒಂದು ಟೀಮ್ ಇತ್ತು, ಸ್ಕ್ರೀನಿಂಗ್ ಕಮಿಟಿ ಅಂತ ಮಾಡಿದ್ವಿ, ಅದ್ರ ಪ್ರಕಾರ ನಡ್ಕೊಳ್ತಾ ಇದ್ವಿ. ಅವ್ರು ಯಾವಾಗ ನಮ್ಮ ಮೇಲೆ ಕೇಸ್ ಹಾಕಿದಾರೋ ಆವತ್ತಿಂದ ನಾವು ಇಲ್ಲಿವರೆಗೂ ನಾವು ಯಾವುದೇ ಒಂದು ರಿಸ್ಟ್ರಿಕ್ಷನ್ ಮಾಡೋಕ್ಕೆ ಆಗ್ತಾಯಿಲ್ಲ. ಯಾರಿಗ ಅಷ್ಟೇ, ಯಾವುದೇ ಲ್ಯಾಂಗ್ವೇಜ್ಗಾಗಲಿ ಯಾರೇ ಥಿಯೇಟ್ರವ್ರಿಗಾಗಲಿ ಏನು ನಾವು ನಿರ್ಬಂಧನ ಮಾಡೋಕ್ಕೆ ಆಗ್ತಾಯಿಲ್ಲ. ಅದು ನಮ್ಮ ಕೈಯಲ್ಲಿ ಇಲ್ಲ. ನಾವು ತರುಣ್ ಅವ್ರಿಗೆ ಚೆನ್ನಾಗಿ ಹೇಳಿದ್ವಿ, ಅವ್ರಿಗೇನು ಥಿಯೇಟ್ರ್ಗಳು ಲಿಸ್ಟ್ ಕೊಟ್ಟಿರೋ ಅವ್ರಿಗೆಲ್ಲ ಹೇಳಿದ್ವಿ, ನೋಡಪ್ಪ ನಾನು ಕನ್ನಡ ಲ್ಯಾಂಗ್ವೇಜ್ ಆಗ್ತಾಯಿದ್ದೀನಿ, ತೆಲುಗು ಸಿನಿಮಾನ ಕನ್ನಡ ಲ್ಯಾಂಗ್ವೇಜಲ್ಲಿ ಮಾಡಿದ್ದಾರೆ, ಅದನ್ನೇ ಆಗ್ತಾಯಿದ್ವಿ. ನಾವು ಹೇಗೆ ಇದನ್ನು ನಮಗೆ ಸುಮಾರು ದಿನಗಳಿಂದನೇ ಹಿಂದಿ ಅಡ್ವಾನ್ಸ್ ಕೊಟ್ಬಿಟ್ಟಿದ್ವಿ ನಾವು. ಅದು ಇದು ಅವ್ರಿಗೆ ತಕ್ಕಾಗಿ ಏನೋ ಅವರು ಇದನ್ನು ನಮಗೆ ತಿಳ್ಕೊಂಡು ಬಂದಿದ್ದಾರೆ. ನಾವು ತರುಣ್ಗೆ ಅದೇ ಹೇಳಿದ್ವಿ, ನಾವು ಈ ಥರ ಹೆಲ್ಪ್ಲೈಸ್ ಆಗಿದ್ದೀವಪ್ಪ, ನಾವು ಏನು ಮಾಡಬೇಕು, ನೀವು ಲೆಟ್ರ್ ಕೊಟ್ಟಿದ್ದೀರಿ, ನಾವು ಸ್ಪಂದಿಸೋಕ್ಕಾಗ್ತಾಯಿಲ್ಲ, ಏನು ಮಾಡಬೇಕು ಅನ್ನೋದು ಇವ್ರಿಗೂ ನಾವು ಹೇಳಿದ್ವಿ. ಅವ್ರಿಗೆ ಅದ್ರ ಮೇಲೆ ನಾವು ಅವ್ರಿಗೆ ಒಳ್ಳೆಯದಾಗಲಿ ಒಳ್ಳೆ ಹಿಟ್ಟಾಗಲಿ ಅಂತಲೂ ನಾನು ಅವರಲ್ಲಿ ಇದು ಮಾಡ್ಕೊಂಡಿದ್ದೆ. ಹೇಳಿ ಸರ್, ಒಬ್ಬೊಬ್ಬರು ಕೇಳಿ ಸರ್. ಮೊದಲನೇ ಸ್ಟಾರ್ಟಿಂಗ್ ಸ್ಟೇಟ್ಮೆಂಟ್ ಹೇಳಿದ್ರೆ ನಾವು ಹೆಲ್ಪ್ಲೆಸ್ ಆಗಿದೆ. ಎಸ್ ಸರ್, ಎಸ್. ಕನ್ನಡ ಚಿತ್ರಗಳಿಗೆ ಚೇಂಬರೇ ಸಪೋರ್ಟ್ ಮಾಡ್ತಿಲ್ಲ, ನಾವು ಹೆಲ್ಪ್ಲೆಸ್ ಆಗ್ತಿಲ್ಲ ಅಂದ್ರೆ ಕನ್ನಡ ಚಿತ್ರದಲ್ಲಿ ಕರ್ನಾಟಕದಲ್ಲಿ ನಿರ್ಮಾಪಕರು ಕನ್ನಡ ಚಿತ್ರನ ನಿರ್ಮಾಣ ಮಾಡಬೇಕು ಬೇಡವಾಗಿ ಎಲ್ಲರೂ ಬೇರೆ ಸರ್ ತಮ್ಮದು ಆಪಾದನೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಯಾಕೆ ಯಾವ ರೀತಿ ನಾವು ಕನ್ನಡ ಸಿನಿಮಾಗಳಿಗೆ ಸ್ಪಂದಿಸಬೇಕು? ನೀವು ಹೇಳಿದ್ರಲ್ಲ ಸರ್, ಹೆಲ್ಪ್ಲೆಸ್ ಆಗಿದ್ದೀವಿ ನಾವು. ಹೆಲ್ಪ್ಲೆಸ್ ಆಗಿದ್ರೆ ಅಂದರೆ ಯಾರಿಗೆ ನಾವು ಒಂದು ರಿಸ್ಟ್ರಿಕ್ಷನ್ ಮಾಡೋಂಗಿಲ್ಲ. ಯಾವುದೇ ಥಿಯೇಟ್ರ್ ಓನರ್ಗಾಗ್ಬೋದು, ನಮ್ಮ ನಿರ್ಮಾಪಕರಿಗಾಗ್ಬೋದು, ನೀವು ಇಂಥದ್ದೇ ಮಾಡಿ ಅಂತೇಳಿ ನಾವು ಅವ್ರ ಹಕ್ಕಿಗೆ ನಾವು ಶ್ರುತಿ ಮಾಡೋಂಗಿಲ್ಲ. ಇವತ್ತಿನ ದಿನ ಅದನ್ನೇ ಹೇಳಕ್ಕೆ ಬಂದೆ ಸರ್. ಇವತ್ತು ಅವರ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸೋಂಗಿಲ್ಲ ಯಾವುದೇ ಬಿಸ್ನೆಸ್ಸಲ್ಲಿ. ಇದನ್ನು ಖಡಾಖಂಡಿತವಾಗಿ ಹೇಳ್ತಾ ಇದ್ವಿ. ನಮ್ಮ ಮೇಲೆ ಒಂದು CCI ಅಂತ ಒಂದು ಇದೆ. ಅಂದರೆ ಬೇರೆ ಭಾಷೆಯ ಬೇರೆ ಚಿತ್ರಗಳು ಬಂದು ಕರ್ನಾಟಕದಲ್ಲಿ ಕನ್ನಡ ಚಿತ್ರಗಳ ಮೇಲೆ ಧೋರಣೆ ಮಾಡ್ತಿದೆ ಅಂದ್ರು ನಾವು ಹೆಲ್ಪ್ಲೆಸ್ ಆಗಿದ್ದೀವಿ, ನಮ್ಮ CC ಆಗಿದೆ ಅಂತ ಹೇಳಿ ಸಪೋರ್ಟ್ ಮಾಡಿದ್ರೆ ಸುಮ್ಮನೆ ಇರಕ್ಕಾಗತ್ತಾಗಿದ್ರೆ ಏನು ಸಪೋರ್ಟ್ ಮಾಡ್ಬೇಕು ಸರ್? ನಾವು ಹೊಸಬ್ರು ಸಿನಿಮಾ ಬಂದಾಗ ಸಮಸ್ಯೆನ ನಾವು ನೋಡಿದ್ವಿ. ಸ್ಟಾರ್ ಒಬ್ರು ಸಿನಿಮಾ ಮಾಡಿ ಅವರ ಒಂದು ಸಿನಿಮಾ ಅಂದ್ರೆ ಎಕ್ಸ್ಪೆಕ್ಟೆಡ್ ಸಿನಿಮಾಗೆ ಕರ್ನಾಟಕದಲ್ಲಿ ಥಿಯೇಟರ್ ಸಿಗ್ತಿಲ್ಲ ಅಂತಂದ್ರೆ ಹಾಗಿದ್ರೆ ಪ್ರೊಡ್ಯೂಸರ್ಸ್ ಎಲ್ಲೋ ಹೋರಾಟ ಮಾಡಬೇಕು ಸರ್. ಇಲ್ಲೇ ಮಾಡಬೇಕು, ಆದರೆ ನಾವು ಏನು ಮಾಡಬೇಕು ಅನ್ನೋದು ತಾವು ಇನ್ಸ್ಟ್ರಕ್ಷನ್ ಕೊಡಿ ನೋಡೋಣ. ಏನು ಮಾಡೋಕ್ಕೆ ಸಾಧ್ಯ ಇದೆ? ಹೌದು ಸರ್, ಹೌದು ಸರ್. ನಾವು ಹೌದು ಸರ್, ನಾವು ಯಾವುದೇ ರಿಸ್ಟ್ರಿಕ್ಷನ್ ಮಾಡೋಕ್ಕಿಲ್ಲ. ಹೆಲ್ಪ್ಲೆಸ್ ಅಂದರೆ ಇದನ್ನೇ ಹೇಳ್ತಾ ಇರೋದು. ಒಬ್ಬ ಥಿಯೇಟ್ರ್ ಓನರ್ಗೆ ನಾವು ಎಲ್ಲರೇ ಕನ್ನಡ ಕೊಡಲೇಬೇಕಂತ ಹೇಳಂಗಿಲ್ಲ. ಅವ್ರೇನು ಮಾಡಿದ್ದಾರೆ, 3 ಲ್ಯಾಂಗ್ವೇಜ್ ಮಾಡಿರ್ತಾರೆ. ಅದರ್ ಲ್ಯಾಂಗ್ವೇಜ್ ಅವರು ಕನ್ನಡ ವರ್ಷನಲ್ಲೇ ನಾನು ರಿಲೀಸ್ ಮಾಡ್ತಾಯಿದ್ದೀನಿ ಅಂತೀರಿ. ನಾವೇನು ಮಾಡಬೇಕು ಅದಕ್ಕೆ ಸರ್? ಇದು ಏನಾಗಿದೆ ಗೊತ್ತಾ? ಯಾವ ರೀತಿ ಇದೆ ಅಂತಂದ್ರೆ ಅಲ್ಲಿನ ಪ್ರಾದೇಶಿಕ ಸಿನಿಮಾಗಳಿಗೆ ಮೊದಲ ಆದ್ಯತೆ ಇದೆ. ನೀವು ಹೊರಗಡೆಯಿಂದ ಕೋಟಿ ಸಾವಿರ ಕನ್ನಡ ಅಥವಾ ತಮಿಳು ಡಬ್ಬಿಂಗ್ ಮಾಡೋದು ಕೂಡ ಪ್ರಾದೇಶಿಕ ಸಿನಿಮಾಗಳು ಸಾಕಷ್ಟು ಪ್ರಾಧಾನ್ಯತೆ ಕೊಡ್ತಾರೆ. ಮತ್ತೆ ಈಗ ಏನು ಪ್ರತಿ ಸಿನಿಮಾದಲ್ಲೂ ಆ ಥರ ಸಿನಿಮಾ ಒಂದು ಒಳ್ಳೆ ಕಂಟೆಂಟ್ ಕೊಡೋ ಸಿನಿಮಾಗಳಿಗೆ ಥಿಯೇಟರ್ ಸಿಗ್ತಿಲ್ಲ ಅಂತ
ವಾಣಿಜ್ಯ ಸಂಸ್ಥೆ ಮಾತೃ ಸಂಸ್ಥೆ ಅಂದ್ಕೊಂಡು ಲೆಕ್ಕ ಹಿಡ್ಕೊಂಡು ಬರೀ ಹೋರಾಟಗಳನ್ನೇ ಮಾಡ್ಕೊಳ್ಳೋದಾ? ಸರ್ ಇದು ತರುಣ್ ಅವ್ರಿಗೆ ಕೇಳಿ, ನಾವು ಫ್ರೆಂಡ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾನೇ ಇದ್ವಿ. ಫ್ರೆಂಡ್ಲಿ ಅಲ್ಲ ಸರ್, ಅಲ್ಲ ಸರ್, ಈಗ ತಗೋಬೇಕು ನೀವು. ಅದನ್ನೇ ಆ್ಯಕ್ಷನ್ ತಗೊಳಕ್ ಆಗ್ತಾ ಇಲ್ಲ. ಫ್ರೆಂಡ್ಲಿ ಆಗಿ ನಾನು ಇದೀನಿ ತರುಣ್ ತಲೆ ಕೆಡಿಸ್ಕೊಬೇಡಿ ಅಂತ ಹೇಳೋದಕ್ಕಿಂತ ಅವ್ರ ಹಿಂದೆ ನೀವು ಯಾವ ರೀತಿ ಇರಬೇಕು ಅಂತಂದ್ರೆ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಎಷ್ಟು ಈಗ ಒಂದು ಸಿಂಪಲ್ ಕ್ವಶನ್ ಸರ್, ನಿಮ್ದೊಂದು ಮಾಲ್ ಇದೆ ಅಲ್ವಾ ಸರ್? ಹೌದು ಸರ್. ನೀವು ಎಷ್ಟು ಶೋ ಕೊಟ್ಟಿದ್ದೀರಾ ಸರ್ ಅವ್ರಿಗೆ? ನಿಮ್ದೇ 2 ಥಿಯೇಟರ್ ಅಲ್ಲಿ ಎಷ್ಟು ಶೋ ಕೊಟ್ಟಿದ್ದೀರಾ? ತೆಲುಗು ಚಿತ್ರಕ್ಕೆ 2 ಥಿಯೇಟರ್ 6 ಶೋ ಕೊಟ್ಟಿದ್ದೀರಾ, ಕನ್ನಡದ ಚೂಮತ್ತ ಚಿತ್ರಕ್ಕೆ 3 ಶೋ ಕೊಟ್ಟಿದ್ದೀರಾ. ಹ್ಞೂ ಸರ್. ಅಧ್ಯಕ್ಷರಾಗಿ ನಿಮ್ಮದೇ ಥಿಯೇಟರ್ ನಲ್ಲಿ ಕನ್ನಡಕ್ಕೆ ಶೋ ಸಿಕ್ತಿಲ್ಲ ಅಂತಂದ್ರೆ ಇದು ಏನ್ ಹೇಳ್ಬೇಕು ನಾವಾಗ? ಸರ್ ಕೊಟ್ಟಿಲ್ಲ ಅಂತ ಹೇಳ್ಬೇಡಿ, ಕೊಟ್ಟಿದ್ದೀವಿ ನಾವು ಮೊದಲು. ಎಷ್ಟು ಕೊಟ್ಟಿದ್ದೀರಾ ಸರ್ ಚೂಮಂತ್ರ ಎಷ್ಟು ಕೊಟ್ಟಿದ್ದೀರಾ? ಕೇಳಿ ಸರ್, ಅವರು ಇಲ್ಲೇ ಇದ್ದಾರೆ, ಕೇಳಿ ಹೇಳಿ ಸರ್, ನೀವು ಹೇಳಿ ಸರ್. ಕೇಳಿ ಸರ್. ಪ್ರೈಮ್ ಟೈಮಲ್ಲೇ ಕೊಟ್ಟಿದ್ವಿ. ಎಷ್ಟು ಇದೆ ನಮ್ಮ ವ್ಯವಸ್ಥಾಪಕರು ಇದ್ದಾರಲ್ಲ, ಅದನ್ನು ಮೊದಲಿಂದಾನೇ ಅಡ್ವಾನ್ಸ್ಗಳು ಅದು ಇದು ಮಾಡಿರ್ತಾರೆ. ಅದನ್ನು ನಾವು ಮಧ್ಯ ತೋರಿ ನಮ್ಮ ಕನ್ನಡ ಸಿನಿಮಾ ಕೊಡಲೇಬೇಕಂತೇಳಿ ಗಲಾಟೆ ಮಾಡಿ ನಾನು 3 ಶೋ ಕೊಡೋಕ್ಕೆ ಪ್ರೈಮ್ ಟೈಮಲ್ಲೇ ನಾನು ತೀರ್ಮಾನ ಮಾಡಿದ್ದೀನಿ. ವೈಭವಿನಲ್ಲಿ 8 ಶೋ ತೋರಿಸ್ತಾ ಇದೆ, ವೈಷ್ಣವಿಲಿ 8 ಶೋ ತೋರಿಸ್ತಾ ಇದೆ. ತೆಲುಗುನ ಚಿತ್ರಕ್ಕೆ, ಕನ್ನಡದ ಚೂಮತ್ರಕ್ಕೆ 3 ಶೋ ತೋರಿಸ್ತಾ ಇದೆ ಸರ್. ಇದು ನಿಮ್ಮದೇ ಚಿತ್ರ. ಹೌದು ಹೌದು ಹೌದು. ನೀವು ನಮ್ಮ ಫಿಲ್ಮ್ ಚೇಂಬರ್ನ ಅಧ್ಯಕ್ಷರು, ನಿಮ್ಮದೇ ಥಿಯೇಟರ್ ನಲ್ಲಿ ಕನ್ನಡಕ್ಕೆ ಸಿಗ್ತಾ ಇಲ್ಲ ಅಂತಂದ್ಮೇಲೆ ಹಂಗಿದ್ರೆ ಕನ್ನಡದ ನಿರ್ಮಾಪಕರು ಯಾರ ಹತ್ರ ಹೋಗಿ ಕೇಳಬೇಕು ಸರ್? ಓಕೆ ಓಕೆ ಓಕೆ. ಅವರು ಇವರು ನಮ್ಗೆ ಅಪ್ರೋಚ್ ಮಾಡಿರೋದು ಯಾವ ಟೈಮಲ್ಲಿ ಕೇಳಿ, ಅದೇ ಅದರ್ ಲ್ಯಾಂಗ್ವೇಜ್ ಅವರು ಯಾವಾಗ ಅಪ್ರೋಚ್ ಮಾಡಿದ್ದಾರೆ ಕೇಳಿ. ನಾನು ಅದನ್ನೇನಾದ್ರು ಸ್ಥಗಿತಗೊಳಿಸ್ಬಿಟ್ಟು ನಮ್ಮ ಕನ್ನಡಕ್ಕೆ ಪ್ರಾಧಾನ್ಯತೆ ಕೊಡ್ರಿ ಅಂತೇಳಿ ನಾನು 3 ಶೋಗೆ ಅರೇಂಜ್ ಮಾಡಿದ್ದೀನಿ ಸರ್. ಸರ್ ಅಂದ್ರೆ ನೀವು ಹೇಳೋ ಪ್ರಕಾರ ನಮಗೆ ಫಸ್ಟ್ ಅವ್ರು ಅಪ್ರೋಚ್ ಮಾಡಿದ್ರು ಅವ್ರಿಗೆ ಕೊಡ್ತೀವಿ ಅಂತ. ಅಲ್ಲ ಕನ್ನಡ ಪ್ರಿಫರೆನ್ಸ್ ಸರ್ ವ್ಯಾಪಾರ ಇದು. ನಾವು ಕನ್ನಡಕ್ಕೆ ಪ್ರಾಧಾನ್ಯತೆ ಕೊಡಲೇಬೇಕು. ನಾವು ಆ ಸ್ಥಾನದಲ್ಲಿ ಕೂತಿರೋದ್ರಿಂದನೇ ನಾನು ಕೆಲವು ಸ್ಥಗಿತಗೊಳಿಸಿ ನಮ್ಮ ಕನ್ನಡಕ್ಕೆ ಪ್ರಾಧಾನ್ಯ ಕೊಡ್ರಪ್ಪ ಅಂತೇಳಿ ನಾನು ಅದನ್ನು ಮಾಡಿಸಿದ್ದೀನಿ ಸರ್. 3 ಶೋ ನಿಮ್ಮ ಮಾಲ್ಗಳಲ್ಲಿ 3 ಶೋ ಇದೆ ಸರ್. 3 ಶೋ ಕೂಡ ದೊಡ್ಡ ಸಾಧನೆ ಅಲ್ಲ ಸರ್. ಅದು 3 ಶೋ ಇದೆ ಸರ್. ತರುಣ್ ಸರ್ ಪ್ರೈಮ್ ಟೈಮಲ್ಲಿ ಇದೆಯಲ್ಲ ಸರ್. ನಾನು ಈಗ ನೋಡಿ ಸರ್, ಆ್ಯಕ್ಚುಲಿ ನೋಡಿ ಸರ್, ನನಗೇನೆ 3 ಶೋ ನಿಮ್ಮ ಇದರಲ್ಲೇ ಇದು ಮಾಡಿದಾರಲ್ವ ಸರ್, ನನಗೆ ಗೊತ್ತಿಲ್ಲ ಸರ್, ಬೇರೆ ನೋಡಲಿಲ್ಲ ನಾನು ಸರ್. ಈಗ ಸರ್ ತಮಗೆ ಪ್ರೈಮ್ ಶೋಸ್ ಇದೆಯಲ್ವಾ ಸರ್? ಸರ್ ಅದೇ ಅಲ್ಲ, ಆ ಪ್ರಶ್ನೆ ಟೈಮ್ ಶೋ ಮ್ಯಾಟರ್ ಆಗಲ್ಲ ಸರ್. ಶೋ ಅಲ್ಲಲ್ಲ ಸಿನಿಮಾಗೆ ಒಂದು ಥಿಯೇಟರ್ ಎಷ್ಟು ಶೋ ಸಿಗಬೇಕು? ನಿಜ ಸರ್, ಪ್ರೈಮ್ ಶೋ ಮಾತ್ರ 4 ಶೋ ಸಿಕ್ಕತ್ತೆ. ಅದರಲ್ಲಿ 4 ಶೋ ಸಿಗೋದಾದ್ರೆ ನೀವು ಅವ್ರಿಗೆ ಯಾಕೆ 6 ಶೋ ಕೊಟ್ಟಿದ್ರಾ? ಕನ್ನಡಕ್ಕೆ 3 ಶೋ ಕೊಟ್ಟಿದ್ರಾ? ಚಾನ್ಸ್ ಇಲ್ಲ. RR ಕೊಡಕ್ಕೆ ಯಾಕೆ ಸರ್ ಸಾಧ್ಯ? ಹಿಂದೆ ಶೋ ಅಲ್ಲಿ ನಾವು ಬುಕಿಂಗ್ ತೋರಿಸ್ತೀವಿ ಸರ್. ಬುಕಿಂಗ್ ಅಪ್ಲಿಕೇಶನ್ ಅಲ್ಲಿ ತೋರಿಸುವಂತ ಡೀಟೇಲ್ ನ ನಿಮಗೆ ತೋರಿಸ್ತೀವಿ ನಾವು. ಓಕೆ ಸರ್, ಎಲ್ಲ ಕಡೆ ವೈಭವಿ ನಾನು ಅದನ್ನು ಗಮನ ಹರಿಸ್ತೀನಿ ಸರ್. ನಮ್ಮ ಇದಕ್ಕೆ ಇನ್ನು ಸಿನಿಮಾ ನಾಳೆ ರಿಲೀಸ್ ಇದೆ. ಹೌದು ಸರ್, ಕಂಟ್ರೋಲ್ ಇದೆ. ಆದರೆ ನಮ್ಮ ವ್ಯವಸ್ಥಾಪಕರು ಒಬ್ರು ಇದ್ದಾರೆ, ಮ್ಯಾನೇಜರ್ ಅಂತ ಇಟ್ಕೊಂಡಿದ್ವಿ. ನಾವು ಬೇರೆ ಕಾರ್ಯ ಒತ್ತಡದಿಂದ ಆ ಕಡೆ ನೋಡ್ಕೊಳ್ತಾ ಇಲ್ಲ. ಈಗ ಒಂದು 15 ತಿಂಗಳ ಸರ್, ನೀವು ನಂಬಿದ್ರೆ ಬಿಡ್ತಾರೆ, ನಾವು 1 ತಿಂಗಳಾಗಿದೆ ನಮ್ಮ ಥಿಯೇಟರ್ ಕಡೆಗೆ ಮುಖ ನೋಡಿ. ಆದರೆ ನಮ್ಮ ತರುಣ್ ಹೇಳಿದ ತಕ್ಷಣ ನೋಡ್ರಿ, ಅವ್ರಿಗೆ ಮೊದಲು ಬೇರೆಯವ್ರದ್ದು ಬ್ಯಾನ್ ಮಾಡಿ ಇದನ್ನು ಮಾಡಿ ಇವ್ರಿಗೆ ಕೊಡಿ ಅಂತ ನಾನು ನಮ್ಮ ವ್ಯವಸ್ಥಾಪಕರಿಗೆ ಹೇಳಿದ್ದೀನಿ. ಅವ್ರು ಏನು ಅಡ್ಜಸ್ಟ್ಮೆಂಟ್ ಮಾಡಿ. ಯಾವತ್ತು ಸರ್? ಯಾವತ್ತು ಸರ್? ಸಂಡೇ ಸರ್, ಸಂಡೇ ಹೋಗಿದ್ವಿ ಸರ್. ಆಮೇಲೆ ನಾವು ಅಲ್ಲಿ ಸ್ವಾಮಿ ಸಂಡೇ ಹೋಗಿದ್ವಿ. ಆಗೋದ ಮೇಲೆ ಅಲ್ಲಲ್ಲ ನಾವು ಸರ್ ಇರಿ ಪ್ರವೀಣ ಇರಿ. ವ್ಯವಸ್ಥೆ ಮಾಡ್ತೀವಿ ಅಂತಿದ್ರ ಸರ್. ಸಿನಿಮಾ ರಿಲೀಸ್ ಆಗಕ್ಕೆ 1 ತಿಂಗಳು ಟೈಮ್ ಇಲ್ಲ, 1 ವಾರ ಟೈಮ್ ಇಲ್ಲ. ಬೆಳಗ್ಗೆ ಅಂದ್ರೆ ಸಿನಿಮಾ ರಿಲೀಸ್ ಇದೆ, ನೀವಿನ್ನೂ ವ್ಯವಸ್ಥೆ ಮಾಡ್ತಾ ಇದ್ರೆ ಸರ್. ಸಿನಿಮಾಗಳಿಗೆ ಥಿಯೇಟರ್ ಸಿಗ್ತಾ ಇದೆ, ಒಳ್ಳೆ ಸಿನಿಮಾ ಇತ್ತು, ಒಳ್ಳೆ ಟೈಮ್ ಸಿಗ್ಲಿಲ್ಲ ಅಂದ್ರೆ ಜನ ಎಲ್ಲೋಗಿ ನೋಡ್ಬೇಕು ಸರ್. ಅವಾಗ ಹೇಳ್ತಾರೆ ಯಾವತ್ತು ನಾನು ಹೇಳಿದ್ದು 6ನೇ ತಾರೀಕು ಹೇಳಿದ್ರು ಶಿವ ಇವ್ರೆ ನನಗೆ. ಅಲ್ಲಲ್ಲ ಕತೆ ಅಲ್ಲ ಸರ್, ಫ್ಯಾಕ್ಟು. ನನಗೆ ಅಲ್ಲಲ್ಲ ಇಲ್ಲಿ 6ನೇ ತಾರೀಕು ನಾನು ಕೇಳಿದ್ರು. 10th ರಿಲೀಸ್ ಇಟ್ಕೊಂಡು ನಾವು ಬಿಫೋರ್ ಸಿನಿಮಾಗಳು ಮಾಡದೇ ಇರ್ತೀವ ಸರ್. ಯಾವುದೇ ಒಬ್ಬ ಥಿಯೇಟ್ರ್ ಮಾಲೀಕ ಯೋಚನೆ ಮಾಡಿರಿ ನೀವು. 1 ವಾರ 15 ದಿನ ಬಿಫೋರ್ ನಾವು ಇದು ಮಾಡ್ಕೊಳ್ತೀವಿ, ಫುಲ್ಫಿಲ್ ಮಾಡ್ತೀವಿ. ನನಗೆ ಸಾರ್ ಹೇಳಿದ್ದೆ 6ನೇ ತಾರೀಕು. ಅಷ್ಟು ಶಾರ್ಟ್ ಟೈಮಲ್ಲಿನೂ ನಾನು ನಮ್ಮ ಇವನಿಗೆ ಮ್ಯಾನೇಜರ್ಗೆ ಹೇಳ್ಬಿಟ್ಟು, ನೋಡಪ್ಪ ಅದಕ್ಕೆ ಪ್ರಾಧಾನ್ಯತೆ ಕೊಡು, ಎಷ್ಟು ಶೋ ಹೆಚ್ಚಾದರೆ ಅಷ್ಟು ನೀವು ಸ್ಕ್ರೀನ್ ಮಾಡಬೇಕು ಅಂತ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ. ಅದ್ರ ಪ್ರಕಾರ 3 ಶೋ ಕೊಟ್ಟಿದ್ದಾರೆ. ಆಯ್ತು ಸರ್. ತರುಣ್ ಸರ್, ಈಗ ತುಂಬಾ ದೊಡ್ಡ ಮನಸ್ಸು ಮಾಡ್ಕೊಂಡು ಅವ್ರು 2 ಮಾಲ್ಗಳಲ್ಲಿ 3 ಶೋ ಕೊಟ್ಟಿದ್ದಾರೆ. ಬಹಳ ಖುಷಿ ವಿಚಾರ ಅದು.
ಈಗ ನಿಮ್ಮ ಪತ್ರ ಇಟ್ಕೊಂಡು ಬಂದಿದ್ರ ಸಮಸ್ಯೆ ಆಗಿದೆ ನಮ್ಗೆ ಥಿಯೇಟರ್ ಸಿಗ್ತಿಲ್ಲ ಅಂತ ಹೇಳಿ ಅವ್ರು ಹೇಳಿದಾರೆ ಈಗ ಇದೇ ಸಮಸ್ಯೆ ಆಗಲ್ಲ ಅಂತ ಹೇಳಿ. ನೀವು ಹೋರಾಟ ಯಾರು ವಿರುದ್ಧ ಮಾಡ್ತಿದ್ರೆ ಯಾರ ಜೊತೆ ಮಾಡ್ತಿದ್ದಾರೆ ಸರ್? ಚೇಂಬರ್ ಅಧ್ಯಕ್ಷರು ಅಸಹಾಯಕತೆಯಿಂದ ಇದರ ಸಮಸ್ಯೆ ತಿಳ್ಕೊಂಡಿದ್ದಾರೆ. ನಿಮ್ಮ ಹೋರಾಟ ಬೀಂಗ್ ಅ ಕನ್ನಡ ಪ್ರೊಡ್ಯೂಸರ್ ಆಗಿ ಯಾಕಂದ್ರೆ ಕನ್ನಡದಲ್ಲಿ ಏನು ಸಿನಿಮಾ ಮಾಡ್ತೀರಾ, ಬೇರೆ ಲ್ಯಾಂಗ್ವೇಜ್ ಹೋದ್ರೆ ಸರ್ ಇಲ್ಲಿ ನಿಮಗೆ ರೆಡ್ ಕಾರ್ಪೆಟ್ ಹಾಸಾಕಿ ಥಿಯೇಟರ್ ಕೊಡ್ತಾರೆ. ಉದ್ದೇಶ ಏನು, ನೀವು ಯಾರ ವಿರುದ್ಧ ಏನಾದ್ರು ಇಲ್ಲಿ ನೋಡಿ ಸರ್ ಏನು ಗೊತ್ತಾ, ಇರೀ ಅವ್ರದ್ದು ಇಲ್ಲಿ ನೋಡಿ ಸರ್ ಓವರಾಲ್ ಆಗಿ ಏನಾಗಿದೆ ಥಿಯೇಟರ್ಗಳಿಂದ ತೊಗೊಂಡಾಗಿ ಚಿತ್ರದುರ್ಗ ಇದಕ್ಕಿಂತ ಮುಂಚೆ ಸರ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸರ್ ವಿಷಯ ಏನೇ ಇರ್ಬೋದು, ಇವರ ಜೊತೆನಲ್ಲಿ ಬರಬೇಕಾಗಿರುವಂತ ಇನ್ನೊಂದು ಸಿನಿಮಾನು ಕೂಡ ಥಿಯೇಟರ್ ಸಮಸ್ಯೆಯಿಂದ ಪೋಸ್ಟ್ಪೋನ್ ಮಾಡಿದ್ದಾರೆ ಸರ್. ನಾವು ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡ ಸಿನಿಮಾಗಳು ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ಬರುತ್ತಾ ಬಿಡುತ್ತಾ ಅಂತ ನೋಡಿ ನಾವು ಡೇಟ್ ಫಿಕ್ಸ್ ಮಾಡಬೇಕು ಅನ್ನೋದಾದ್ರೆ ಕರ್ನಾಟಕದಲ್ಲಿ ಇಂತಹ ಒಳ್ಳೊಳ್ಳೆ ನಿರ್ಮಾಪಕರು ಕನ್ನಡ ಸಿನಿಮಾಗಳನ್ನ ಯಾಕೆ ಮಾಡಬೇಕು? ಈಗ ತಮಗೆ ಗೊತ್ತಿದೆಯೋ ಇಲ್ವೋ, ನಾನು 2 ಸಿನಿಮಾನು ಅನೌನ್ಸ್ ಮಾಡಿದ ತಕ್ಷಣ ಇಬ್ಬರು ನಿರ್ಮಾಪಕರನ್ನ ಕರೆಸಿದ್ದೀನಿ ನಮ್ಮ ಚೇಂಬರ್ಗೆ. ಕೇಳಿ ಎದುರಿಗೆ ಇದ್ದಾರೆ, ನಮ್ಮ ಸಂಜು ವೆಟ್ಸ್ ಗೀತಾ ಆಗ್ಬೋದು, ಸುಮಂತ್ರ ಆಗ್ಬೋದು, ಇಬ್ಬರನ್ನೂ ಕರೆದು ಸಾಕು ಮುಂದಕ್ಕೆ ಸಿನಿಮಾಗಳೇ ಇಲ್ಲ ಕನ್ನಡ ಸಿನಿಮಾಗಳು, ತಾವು ಯಾರ್ಯಾರೊಬ್ಬರು ಸ್ವಲ್ಪ ಒಂದು 2 ವೀಕ್ಸ್ ಮುಂದೆ ಹೋಗ್ಬಿಟ್ಟು ನೀವು ಬನ್ನಿ ಅಂತ ನಾನು ಸೌಹಾರ್ದತೆಯಿಂದ ಫ್ರೆಂಡ್ಲಿ ಕೇಳಿದ್ದೀನಿ. ಅದನ್ನು ಅದು ಸರ್ ಅದಲ್ಲ ಸರ್, ನೀವು ಸರ್ ನಾನು ನೋಡಿದ್ದೀನಿ ಸರ್ ಇವರೇ. ಹೌದು ಸರ್, ಅದು ಅವ್ರಿಗೂ ಹೇಳಿದ್ದೀನಿ ಸರ್. ಹೇಳೋದು ಕೇಳಿ ಸರ್, ಒಂದೊಂದು ವಾರ ಗ್ಯಾಪ್ ಮುಂದೆ ಅವ್ರು ಅದನ್ನೇ ಇಲ್ಲ ರೇ ಒಂದೊಂದು ವಾರ ಗ್ಯಾಪಲ್ಲಿ ಬಂದು ಇದಕ್ಕೆ ಮಾತಾಡ್ತೀನಿ ಆಮೇಲೆ ಮಾಡಿ ಸರ್. ಅವ್ರದ್ದು 4 days ಗ್ಯಾಪ್ ಇತ್ತು ಸರ್, 4 days ಗ್ಯಾಪ್ ಇತ್ತು. UAEಗೂ ನಮ್ಮ 5 ದಿನ ಗ್ಯಾಪ್ ಇತ್ತು ಸರ್. ಏನಾಯ್ತು ಗೊತ್ತಾ ತಮಗೆ, UAE ಒಳ್ಳೆ ಕಲೆಕ್ಷನ್ ಆಗ್ತಾಯಿತ್ತು ಸರ್. ಇವರೇ ಕೇಳಿಸ್ಕೊಳ್ಳಿ, ಇಲ್ಲಿ ಒಳ್ಳೆ ಕಲೆಕ್ಷನ್ ಆಗ್ತಾಯಿತ್ತು. ಇದು ಬಂದ ತಕ್ಷಣ 5 ಡೇಸಲ್ಲಿ ಇದು ಬಂತು ಸರ್. ದಿಢೀರಂತ ಬಿದ್ದೋಯ್ತು ಕಲೆಕ್ಷನ್ಸ್. ನೀವು ಎಲ್ಲರೂ ಹೋಗಿ ನೀವು ಎನ್ಕ್ವೈರಿ ಮಾಡಿ. ಅದ್ರ ನೋಡಿ ನನಗೆ ಹೊಟ್ಟೆ ಉರಿದೇನೆ ಇವ್ರಿಗೆ ನಾನು ಅದನ್ನು ಇದಕ್ಕೆ ಬನ್ನಿ ಫ್ರೆಂಡ್ಲಿ ಕೇಳ್ತಾ ಇದ್ದೀವಿ ನಿಮಗೆ, ಯಾರು ಒಬ್ಬರು ಮುಂದೆ ಹೋಗಿ. ಹಾಗಾದರೆ ನೀವು ಇದು ಟೈಮ್ ಬಿಟ್ಬಿಟ್ಟು ಹೋಗಿ ಅಂತ ನಾನು ಹೇಳಿಲ್ಲ ಸರ್. ನೀವು ಮಾಡೋದಾದರೆ ವಿತರಕ ಸಂಘನೂ ಕೂಡ ಫಿಲ್ಮ್ ಚೇಂಬರ್ಗೆ ಸಂಬಂಧಪಟ್ಟಿದ್ದಲ್ವಾ? ಹೌದು ಹೇಳಿ ಸರ್. ಅದು ಆ ಸಂಘಕ್ಕೂ ಅಧ್ಯಕ್ಷರು ಎಲ್ಲರೂ ಇರ್ತಾರಲ್ವಾ, ನೀವು ಅವ್ರನ್ನ ಕರ್ಸಿ ನೋಡಪ್ಪ ಫಸ್ಟ್ ಕನ್ನಡ ಸಿನಿಮಾಗಳಿಗೆ ಪ್ರಿಫರೆನ್ಸ್ ಕೊಡಬೇಕು, ಅವ್ರಿಗೆ ಏನ್ ಥಿಯೇಟರ್ ಕೇಳ್ತಾರೆ ಅವ್ರ ಸೆಟಪ್ ಅದೆಲ್ಲ ಆದ್ಮೇಲೆ ಬೇರೆ ಲ್ಯಾಂಗ್ವೇಜ್ ಕೊಡಬೇಕು ಅಂತ ಹೇಳಿ ಯಾಕೆ ನೀವು ಕರೆದು ಮಾತಾಡ್ತಾ ಇಲ್ಲ? ಕರೆದು ಮಾತಾಡಿ ಇಲ್ಲಿ ಮಾತಾಡಿಸ್ಬಿಟ್ಟು ಅವ್ರ ಕಡೆಯಿಂದನೂ ನಮ್ಮ ಥಿಯೇಟರ್ ಓನರ್ಸ್ಗೆ ಫೋನ್ ಮಾಡಿಸಿದ್ದೀನಿ. ಇವ್ರಿಗೂ ಗೊತ್ತಿದೆ ಅದು. ಏನು ಹೇಳ್ತಾರೆ ಅಂದರೆ, ನಾನು ಕನ್ನಡ ಲ್ಯಾಂಗ್ವೇಜ್ ಮಾಡ್ತಾ ಇದ್ವಿ, ನಾವು ಕೊಡೋಕ್ಕಾಗಲ್ಲ, 1 ಶೋ ಕೊಡ್ತೀನಿ. ಯಾವುದು ನಮಗೆ ಇವ್ರು ಸರ್ ಹೇಳಿ. ಇವಾಗ ಬೇರೆ ಭಾಷೆ ಚಿತ್ರವನ್ನ ಕನ್ನಡದಲ್ಲಿ ಡಬ್ ಮಾಡಿನೇ ರಿಲೀಸ್ ಮಾಡ್ತಿರೋದು, ಬೇರೆ ಭಾಷೆ ಆಗ್ತಾ ಇಲ್ಲ, ಕನ್ನಡದ ಆಗ್ತಿರೋದು. ಹೌದು ಎಲ್ಲಾ ಸಿನಿಮಾ ನಿಮಗೆ ಇಲ್ಲೇ ತೋರಿಸ್ತೀನಿ ಸರ್. ನಮಗೆ ದೂರು ಕೊಟ್ಟಿರೋದು ಇವರು ಸರ್. ಕನ್ನಡ ಅಂತ ಹೇಳಿ. ಹೌದು ಸರ್, ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿ ಕೊಡಿ ನಮಗೆ. ಅರೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಸರ್. ಎಲ್ಲ ಭಾಷೆನೂ ಬರ್ತಾ ಇದೆ, ಅದ್ರಲ್ಲಿ ಕನ್ನಡ ಸೆಂಟ್ರ್ ಕನ್ನಡ ರಿಲೀಸ್ ಮಾಡ್ತಾವ್ರೆ. ತಾವು ನಾನು ನಿಮ್ಮಲ್ಲಿ ಕೂಡ ಮನವಿ ಮಾಡ್ಕೊತೀನಿ, ಕನ್ನಡ ಪಿಕ್ಚರ್ ಹೆಚ್ಚಿಗೆ ಪ್ರಚಾರಗಳು ಮಾಡಿ. ಅದೇನಾಗುತ್ತೆ, ಬೇರೆ ಭಾಷೆ ನೋಡಿದ್ರೆ ಜನಗಳು ಅದಕ್ಕೆ ಹುಚ್ಚೆದ್ದು ಬಿಡ್ತಾರೆ. ಸರ್ ಸಿನಿಮಾ ಥಿಯೇಟರ್ ಇದೆ, ನಾವು ಹೋಗಿ ನಿಂತ್ಕೊಂತೀವಿ ಸರ್. ಹೌದೌದು ಕನ್ನಡ ಹೌದು ಸರ್. ಥಿಯೇಟರ್ ನಾವು ಮೊನ್ನೆಯಿಂದಲೂ ಕೂಡ ಎಲ್ಲ ಕಡೆ ಪ್ರೈಸ್ ಬರ್ತಾ ಇದೆ ಸರ್. ಚಿತ್ರಮಂದಿರ ಫೋನ್ ಆಫ್ ಮಾಡ್ಕೊಂಡಿದ್ದಾರೆ. ಇದು ನಮಗೆ ನಿರ್ಮಾಪಕರು ಹೇಳಿರೋದು ಸರ್, 1 ನಿಮಿಷ ಸರ್. ಮದ್ದೂರು ಸಂಜಯ್ ಟಾಕೀಸು, ಮೈಸೂರು ವುಡ್ಲ್ಯಾಂಡ್ ಟಾಕೀಸು, 2 ನಮಗೆ ಸಿಗ್ತಾ ಇಲ್ಲ ಅಂತ ನಮ್ಮ ಹತ್ರ ಅಲ್ಲ ದೂರು ಕೊಟ್ಟಿರೋದು. ಇದ್ರ ಪರವಾಗಿ ನಮ್ಮ ಡಿಸ್ಟ್ರಿಬ್ಯೂಟರ್ ಅಧ್ಯಕ್ಷನೂ ಕರೆಸಿದ್ದೀನಿ ಇಲ್ಲಿ. ಅವ್ರ ಕಡೆಯಿಂದ ಫೋನ್ಗಳು ಮಾಡಿಸಿದ್ವಿ. ನಾವು ಸತತವಾಗಿ ನಮ್ಮ ಕಾರ್ಯದರ್ಶಿ ನಾನು ಮಾಡ್ತಾನೇ ಇದ್ವಿ. ಅವ್ರು ದುಬೈಯಲ್ಲೆಲ್ಲೋ ಕೂತ್ಕೊಂಡವ್ರೆ. ಒಬ್ಬ ಇಲ್ಲಿ ಏನು ಕಾರ್ಯನಿರ್ವಹಿಸ್ತಾ ಇದ್ದಾನೆ ಉಮೇಶ್ ಅಂತೇಳಿ, ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟು ನಾನು ಏನೂ ಮಾಡೋಕ್ಕಾಗ್ತಾಯಿಲ್ಲ ಅಂತೇಳಿ ಆಯಪ್ಪ ಹೇಳ್ತಾನೆ. ಅಷ್ಟು ಗಲಾಟೆ ಮಾಡಿದ್ದಕ್ಕೆ 1 ಶೋ ಕೊಡ್ತೀನಿ. ವುಡ್ಲ್ಯಾಂಡ್ಸ್ ಥಿಯೇಟ್ರು ಕೈ ಸಿಗ್ತಿಲ್ಲ, ದುಬೈಲಿ ಇದ್ದಾರೆ ಅಂತ ಹೇಳ್ತಾರೆ ಸರ್. ಈಗ ಫೋನ್ ತೆಗಿತಾ ಇಲ್ಲ. ಈಗ ಏನ ಗೊತ್ತಾ ಸರ್, 1 ನಿಮಿಷ. ಯಾವ್ದು ಸರ್, ಯಾವ್ದು ಹೇಳಿ? ಎಸ್ ಹೌದು ಸರ್. ನಮ್ಮ ಟೀಮೇ ಬಂದಿರಲಿಲ್ಲ ಅವಾಗ, ಟೀಮ್ ಬಂದಿರಲಿಲ್ಲ. ನಾವು ಬಂದು ಹೊಸದ್ರಲ್ಲಿ ಆಗಿದೆ.
ಎರಡೂ ಒಂದು ರೇಂಜ್ಗೆ ಹಿಟ್ಟಾಗಿದ್ದಾವೆ. ಅದು ನಮಗೆ ಒಂದು ಕಡೆ ಸಂತೋಷ ಇದೆ. ಆದ್ರೂ ಅದನ್ನ ನೋಡ್ಬಿಟ್ಟು ಆ ಕಲೆಕ್ಷನ್ಸ್ ನೋಡಿ ನಾನು ಏನು ಹೇಳಿದ್ದೀನೋ ಕೇಳಿ ಇವ್ರಿಗೆ. ನಾನು ಯಾವುದೇ ಸರ್ ನಿಮ್ಗೆ ಯಾವ್ದಾರ ನಿರ್ಬಂಧ ಹೇಳಿದ್ದೀವ ಸರ್? ಇಲ್ಲ ಇಲ್ಲ ಸರ್, ನೀವು ಸೌರ್ಜಾತವಾಗಿ ಯಾರು ಒಬ್ರು ಹೋಗೋದಾದ್ರೆ ಹೋಗಿ ಅಂತ ಹೇಳಿದೀವಿ ಹೊರತು ನೀವು ಯಾರು ಮುಂದೆ ಹೋಗಿ ಅಂತ ಹೇಳಿಲ್ಲ. ಒಂದು ಸಿನಿಮಾ ಪೋಸ್ಟ್ಪೋನ್ ಆಗಿದೆಯಲ್ಲ, ಆ ಸಿನಿಮಾಗೆ ಇದ್ದಂತ ಎಲ್ಲಾ ಥಿಯೇಟರ್ನ ಇವರಿಗೆ ಕೊಡ್ಸೋದಕ್ಕೆ ವ್ಯವಸ್ಥೆ ಮಾಡ್ಬೋದಲ್ವಾ? ಮಾಡ್ತೀವಿ ಸರ್. ಈಗ ನಮ್ಮ ಗಮನಕ್ಕೆ ಬಂದಿದೆ ಸರ್. ರಾತ್ರಿನೂ ಅದು ಬರುತ್ತೆ ಅಂತಲೇ ನಾವು ಇದ್ದಿದ್ದು. ಈಗ ಗೊತ್ತಾಗಿದೆ. ಈಗ ಕೆಲವುಗೆ ಯಾವ್ಯಾವ ಥಿಯೇಟ್ರ್ ಸಮಸ್ಯೆ ಇದೆ ಅಂತ ನಮ್ಮ ಹತ್ರ ಬಂದಿದ್ದಾರೋ ಅದನ್ನು ನಾವು ಖಂಡಿತ ಬಗೆಹರಿಸೋಕೆ ಪ್ರಯತ್ನ ಪಡ್ತೀವಿ. ಇವನು ಜೊತೆಗೆ ಇಟ್ಕೊಳ್ತೀವಿ ಸರ್. ನೋಡಿ ಸರ್, ಖಂಡಿತ ಮಾಡ್ತೀವಿ ಸರ್. ಈಗ ನೋಡಿ ಸರ್, ಹೇಳ್ತೀನಿ ಕೇಳಿ ಸರ್. ಹೇಳಿ ಸರ್. ಈಗ ಅದು ಕ್ಯಾನ್ಸಲ್ ಆಗಿದ್ರು ಸಹ ಸರ್, ಚಿತ್ರದುರ್ಗ ಕನ್ನಡ ಸೆಂಟ್ರು ಸರ್ ಥಿಯೇಟ್ರ್ ಕೊಡ್ತಿಲ್ಲ ಸರ್. ಓಕೆನಾ ಸರ್? ಮೈಸೂರಲ್ಲಿ ಈಗೇನೋ ಗಾಯತ್ರಿ ಆಗುತ್ತೆ ಅಂತ ಹೇಳಿದ್ದಾರೆ ಸರ್. ಓಕೆನಾ ಸರ್? ದೊಡ್ಡಬಳ್ಳಾಪುರ ಸರ್ 2 ಥಿಯೇಟ್ರ್ ಇದೆ ಸರ್, 2ರಲ್ಲೂ ತೆಲುಗು ಸರ್, ಕೊಡೋದೇ ಇಲ್ಲ ಅಂತಾರೆ. ಆನೇಕಲ್ ದೊಡ್ಡಬಳ್ಳಾಪುರ ಥಿಯೇಟ್ರ್ ಸರ್, ಆನೇಕಲ್ಲಲ್ಲಿ ಸರ್ 3 ಥಿಯೇಟ್ರ್ ಇದೆ ಸರ್, 3ರಲ್ಲೂ ಇದು ತೆಲುಗು ಹಾಕಿದ್ದಾರೆ ಸರ್. ಕೋಲಾರಲ್ಲಿ 3 ಥಿಯೇಟ್ರ್ ಸರ್, 3 ಥಿಯೇಟ್ರಲ್ಲಿ ಕ್ಲಿಯರಾಗಿ ಹೇಳ್ತಾರೆ ನಾವು 3 ತೆಲುಗುಗೆ ಕೊಡೋದು ಅಂತ. ಅಲ್ಲ ಸರ್, ಹೇಳ್ತೀನಿ. ರೂಪ ಇಲ್ಲಿ ಬಂದ್ಬಿಟ್ಟು ನೆಲಮಂಗಲ ಪಕ್ಕಾ ಕನ್ನಡ ಸೆಂಟ್ರು, ಅಲ್ಲಿರೋದು ಒಂದೇ ಥಿಯೇಟ್ರ್. ಈಗ 1 ಶೋ ಕೊಡ್ತಾ ಇದ್ದಾರೆ ಸರ್. ಇದರಲ್ಲಿ ಕಾಮಕ್ಕೆ ಕನ್ನಡ ಸೆಂಟ್ರು ಸರ್ 1 ಶೋ ಕೊಟ್ಟವ್ರೆ. ಈಗ ಫೋನ್ ಮಾಡಿ ಕೇಳ್ಕೊಂಡಿದ್ದಕ್ಕೆ ಇನ್ನೊಂದು ಕೊಡ್ತೀನಿ ಅಂತೇಳಿ ರೈಸ್ ಮಾಡಿದ್ರು. ಸೊ ಇದರಲ್ಲಿ ಭಾರತಿ ಈಗ ಇವಾಗ ನಾವೆಲ್ಲರಿಗೂ ನಾವು ಸರ್ ಈಗ ನಾವು ಇವ್ರ ಜೊತೆಗೆ ಕೂತ್ಕೊಂಡು ಸರ್ ಬೆಂಗಳೂರಿನ ಬಿಟ್ಟು ಹೊರಗಡೆ ಮಾತಾಡಿದ್ರು. ಬೆಂಗಳೂರಿನಲ್ಲಿ ಎಷ್ಟೋ ಕನ್ನಡ ಸೆಂಟರ್ಗಳಲ್ಲಿ ತೆಲುಗು ಸಿನಿಮಾ ಕಾಣಿಸ್ತಾ ಇದೆ. ಹೌದು. ಬೆಂಗಳೂರು ಹೊರಗಡೆ ಬೇಡ, ಫಸ್ಟ್ ಬೆಂಗಳೂರದೇ ಮಾತಾಡ್ತೀವಿ. ಬೆಂಗಳೂರಿನ ಎಷ್ಟೋ ಸೆಂಟ್ರಲ್ ಇದೆ. ಕಾಮಕ್ಕೆ ಕನ್ನಡ ಸೆಂಟ್ರು ಕೊಡ್ತಿಲ್ಲ, ಅದೇ ಹೇಳ್ತಿರೋದು ನಾನು. 4 ಶೋ ಅಲ್ಲಿ ಹೋಗ್ತಾ ಇದೆ. ಸರ್ ವೀರೇಶ್ ಅವರು ಒಬ್ಬರೇನೆ ಸರ್ ನನಗೆ 5 ಶೋ ಕೊಟ್ಟಿರೋದು. ಇನ್ನು ಯಾರೂ ಕೊಟ್ಟಿಲ್ಲ ಸರ್. ಯಲಹಂಕದಲ್ಲಿ 1 ಶೋ ಇಲ್ಲ ಸರ್. ಮಾಲಲ್ಲಿ ನೋಡಿ ಸರ್, ತೋರಿಸ್ತೀನಿ. ಹೊಟ್ಟೆ ಉರಿತೆ ಸರ್. 15 ಕೋಟಿ ಹಾಕಿದ್ದೀನಿ. ಒಂದೊಂದು ಶೋ ಕೊಟ್ಟವ್ರೆ. ಕೆಲವು ಕಡೆ ಓರೈನಲ್ಲಿ 2 ಶೋ ಕೊಟ್ಟವ್ರೆ. ಈಗ ಕೇಳ್ಕೊಂಡಿದ್ದಕ್ಕೆ ತೆಲುಗು ಇನ್ನೊಂದು ಕ್ಯಾನ್ಸಲ್ ಆಗಿದೆ ಅದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅಪ್ಡೇಟ್ ಮಾಡ್ತೀನಿ. ಒಂದು ನೋಡ್ತೀನಿ, ರೈಸ್ ಮಾಡ್ತೀನಿ. ತೆಲುಗು ಹಾಕ್ತೀವಿ. ತೆಲುಗು ಸಿನಿಮಾ ಚೆನ್ನಾಗಿಲ್ಲ ಅಂದರೆ ನಿಮ್ಗೆ ನಿಮ್ಮದು ರೈಸ್ ಮಾಡ್ಕೊಡ್ತೀನಿ ಅಂತ ಆಪ್ಷನ್. ಏನು ಮಾಡಲಿ ಸರ್? ಯಶವಂತಪುರ ಗೋವರ್ಧನ್ ಕನ್ನಡ ಸೆಂಟರ್ 5 ಶೋ ಕೊಟ್ಟಿದ್ದಾರೆ. ಈಗ ಸರ್ ಇವಾಗ ತರುಣರ ಹತ್ರ ಕುತ್ಕೊಂಡು ಮಾತಾಡ್ತೀನಿ. ಯಾವ ಥಿಯೇಟ್ರ್ ಅವೈಲಬಿಲಿಟಿ ನೋಡ್ಕೊಂಡು ನಾವು ಈಗ ಅವ್ರಿಗೆ ಪ್ರೆಜರ್ ಆಗ್ತೀವಿ. ಈಗ ನಮಗೂ ಗೊತ್ತಿರಲಿಲ್ಲ, ಒಂದು ಪಿಕ್ಚರ್ ಪೋಸ್ಟ್ಪೋನ್ ಆಗಿದೆ. ಇಲ್ಲಿ ನಾವು ಇರೋದು ಇದಕ್ಕೊಂದು ದೊಡ್ಡ ಹೌದು 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 ಆಗಿಲ್ಲ. ಹೌದು 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 ಅದು ಸೆಕೆಂಡ್ರಿ ಸರ್. ಹೌದು. ಥಿಯೇಟರ್ ಬಂದ್ರೆ ಕೊಡ್ತೀನಿ ನಾನು, ಇಲ್ಲ ಅಂದ್ರೆ ಕೊಡೋದಿಲ್ಲ. ಸರ್ವಿಸ್ ನೋಡ್ಕೊಂಡು ಡಿಸೈಡ್ ಮಾಡ್ತೀನಿ ಅನ್ನೋದು ಅದು ನನ್ನ ಪ್ರಕಾರ ಅದು ತಪ್ಪಾಗುತ್ತೆ. ಅವ್ರು ಏನ್ ಕೊಡ್ಬೇಕು ಕನ್ನಡ ಚಿತ್ರಕ್ಕೆ ಅವ್ರು ಕೊಡಬೇಕು, ನ್ಯಾಯ ಮಾಡಬೇಕು. ನಿಮ್ಗೆ ಕರ್ತವ್ಯ ಅಧ್ಯಕ್ಷರಾಗಿ, ನೀವು ಸಂಬಂಧಪಟ್ಟ ಅಧಿಕಾರಿಗಳಾಗಿ, ಸಂಬಂಧಪಟ್ಟ ಇಲಾಖೆಯವರಾಗಿ ಅದನ್ನು ಮಾಡಿ. ಸರ್ ಇವಾಗ ಏನಾಗಿದೆ ಅಂದರೆ ಇವಾಗ ನಾವು ಅವ್ರ ಹತ್ರ ಒಂದು ಮಾತಾಡಿ ನಾಳೆ ನೆನ್ನೆ ಒಂದಷ್ಟು ಥಿಯೇಟ್ರುಗಳು ನಾವು ಪ್ರೆಜರ್ ಹಾಕಿದ್ದೀವಿ. ನೀವು ಕೊಡಲೇಬೇಕಂತ ಅವ್ರ ಹತ್ರ ಮನವಿನೂ ಮಾಡ್ಕೊಡ್ತೀವಿ. ಇಲ್ಲಿ ಪ್ರೆಜರನ್ನು ಹೊರಡು ಹೇಳಂಗಿಲ್ಲ, ಆ ಥರ ಇದೆ ಪರಿಸ್ಥಿತಿಗಳು. ಈಗ ನಾವು ಇದಕ್ಕೋಸ್ಕರ ಒಂದು ದೊಡ್ಡ ಸಭೆ ಕರಿತೀವಿ. ಎಲ್ಲ ನಿರ್ಮಾಪಕರು ಕರೆದ್ಬಿಟ್ಟು ಈ ಥರ ಒಂದು ಸಭೆ ಸಮಸ್ಯೆಗಳು ಇದು ಒಂದು ಇವತ್ತಿನ ಸಮಸ್ಯೆಗಳಲ್ಲ, ಮುಂದೆ ಇದು ತುಂಬ ಸಮಸ್ಯೆ ನಡೀತಾನೆ ಇದೆ. ಈ ಸಮಸ್ಯೆಗಳನ್ನ ಪರಿಹಾರ ಮಾಡೋದು ಹೇಗೆ? ಯಾಕೆಂದ್ರೆ ನೀವು ಕೇಳ್ತಿರೋದು ತಪ್ಪಿಲ್ಲ, ನಮ್ಮ ಅಧ್ಯಕ್ಷರು ಹೇಳ್ತಿರೋದು ತಪ್ಪಿಲ್ಲ. ನಾವು ಮಾತಾಡೋದು ಏನಾಗುತ್ತೆ ಪರಿಸ್ಥಿತಿ ಅಂತ ನಮಗೆ ಗೊತ್ತಿದೆ. ಆಮೇಲೆ ನಮ್ಮಲ್ಲೇ ಬಿಡ್ತಾರೆ, ನಮ್ಮ ಚೇಂಬರ್ಲ್ಲೂ ಕೂಡ ನಮ್ಮನ್ನೇ ದೂರ್ತಾರೆ. ನೀವು ಯಾಕೆ ಹಿಂಗೆ ಮಾತಾಡಿದ್ರಿ ಅಂತಲೂ ಕೂಡ ಹೇಳೋ ಮಾತುಗಳು ನಾವು ಕೇಳಿದ್ದೀವಿ. ಸೊ ಅದರಿಂದ ನಾವು ಇದಕ್ಕೋಸ್ಕರ ಎಲ್ಲ ಪ್ರೊಡ್ಯೂಸರ್ನ ಕರಿಬೇಕು, ಒಂದ್ಸರಿ ಎಲ್ಲ ಎಕ್ಸಿಬಿಟರ್ ಕರಿಬೇಕು, ಡಿಸ್ಟ್ರಿಬ್ಯೂಟರ್ 3 ಜನ ಕರೆದು ಒಂದು ದೊಡ್ಡ ಚರ್ಚೆ ನಡೀಬೇಕಾಗಿದೆ. ಇದೊಂದು ದೊಡ್ಡ ಆಂದೋಲನ ನಡೀಬೇಕಾಗಿದೆ. ಯಾಕೆಂದ್ರೆ ನಾವು ಯಾವ ರೀತಿ ನಿಮ್ಗೂ ಉತ್ತರ ಕೊಡೋಕ್ಕಲ್ಲ. ಪಾಪ ಅವರು 15 ಕೋಟಿ 20 ಕೋಟಿ ಪಿಕ್ಚರ್ ಹಾಕಿರ್ತಾರೆ, ಕೆಲವರು 50 ಕೋಟಿ ಹಾಕಿರ್ತಾರೆ, ಅವರೆಲ್ಲ ಬರ್ತಾರೆ. ಅವ್ರ ಪರಿಸ್ಥಿತಿಗಳು ಯಾವ ರೀತಿ ಇರ್ತದೆ, ಹೇಗಿರ್ತಾರೆ ನಮ್ಗೆ ಎಲ್ಲರೂ ನಮಗೆ ಗೊತ್ತಿರಲ್ಲ, ಅವ್ರಿಗೆ ಗೊತ್ತಾ ನೋವು ಹೆರಿಗೆ ಸಂಡೆ ತಾಯಿಗೆ ಗೊತ್ತಿರಲ್ಲ. ಬೇರೆ ಸಿನಿಮಾ ಬಂದಾಗ ನಾವು ಬಿಡೋದಿಲ್ಲ, ನಾವು ಸಿನಿಮಾ ರಿಲೀಸ್ ಆಗಿ ಬಿಡೋದಿಲ್ಲ, ಟಿಕೆಟ್ ಅಷ್ಟಾಗಿ ಬಿಡಲ್ಲ ಅಂತ ಹೇಳಿದ್ರಲ್ಲಿ ಒಂದು ಅಡ್ರೆಸ್ ಹೋಗಿದ್ದಾರೆ. ಇದೇ ಸರ್ ಆ ವಿಚಾರ ಆದ್ಮೇಲೆ ಕೇಳಿ ವಾಣಿಜ್ಯ ಪುಷ್ಪದಲ್ಲಿ ಸರ್, ಪುಷ್ಪ ಸಿನಿಮಾ ರಿಲೀಸ್ ಆಗಿ ನಾವು ಮುಂಚೆ ಇಲ್ಲೇ ಚರ್ಚೆ ಮಾಡಿದ್ದು ಗೊತ್ತಿದೆ ನಿಮ್ಗೆ ಯಾರು ಅಂತ. ಸರ್ ನಾವು ಹೇಳಿದ್ರು ನಾನು ಬಿಡಲ್ಲ ಸಿನಿಮಾ ರಿಲೀಸ್ ಆಗಿ ಅಂತ. ಗೆದ್ದಿದ್ದ ಅಡ್ರೆಸ್ ಇಲ್ಲ ಅವರು. ಆಗ್ಬೇಡಿ. ಒಂದು ನಿಮಿಷ ಹೇಳ್ತೀನಿ ಕೇಳಿ ಸರ್, ಒಂದು ನಿಮಿಷ. ಅವ್ರನ್ನ ಹೆಂಗೆ ಧೈರ್ಯ ಕೆಡಿಸಿದ್ರು ಗೊತ್ತಾ ನಿಮಗೆ? ಅವರು ಹೇಳಿದ ನಿಜ. ನಾವು ಸಿ ಸಿ ಅನ್ನೋದನ್ನ ಅವ್ರಿಗೆ ನೀವು ಮಾತಾಡಿ, ಸಿ ಸಿ ನಿಮ್ಗೆ ಕೇಸ್ ಹಾಕೊಡ್ತಾರೆ, ವಾಣಿಜ್ಯ ಬೆಳೆ ಸಮಸ್ಯೆ ಅಂತ. ನಮ್ಮಲ್ಲಿ ಕೆಲವರು ಅವ್ರಿಗೆ ಇದು ಅವ್ರು ಮಾಡಕ್ಕೆ ರೆಡಿ ಇದ್ರು. ಇಡೀ ಕರ್ನಾಟಕದಂತ ಅವತ್ತು ಅವ್ರಿಗೆ ಫೋನ್ ಬಂದಿದ್ದು ನೋಡ್ಬೇಕು ಅಂತ. ಫೋನ್ ಬಂದಿದ್ದು ಯಾವ ಹತ್ರ ಬಂತು ಅಂತ ಅವ್ರಿಗೆ ಕರ್ನಾಟಕದಂತೆ ರೆಡಿ ಇದ್ರು ಸರ್ ಅವತ್ತು ಇದನ್ನು ತಡೀಲಿಕ್ಕೆ.
ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಯಾವುದೇ ವಿರೋಧ ಮಾಡೋಕ್ಕಾಗ್ತಿಲ್ಲ. ಇದಕ್ಕೆ ನಾವೊಂದು ಕಾನೂನ ಕಂಡ್ಕೋಬೇಕಾಗಿದೆ. ಇದಕ್ಕೆ ಸರ್ಕಾರದ ಮೊರೆ ಹೋಗ್ಬೇಕಾ, ಇಲ್ಲ ನಾವೇ ಒಂದು ಕೂತ್ಕೊಂಡು ಚರ್ಚೆ ಮಾಡಿ ನಮ್ಮ ಒಂದು ಏನು ವಿತರಕರು ಪ್ರದರ್ಶನ ಮಾಡಬೇಕಾಗಿದೆ. ಬಟ್ ಇವಾಗ ನಾಳೆಗೆ ಇವರಿಗೆ ಸರ್ ಇವಾಗಲೇ ಕೂತ್ಕೊಂಡು ಇವರ ವರ್ಕ್ ನಾವು ಕೆಲಸದ ಬಗ್ಗೆ ನಾವು ಅವ್ರಿಗೆ ಯಾವ ಥಿಯೇಟರ್ಗಳು ಅವೈಲೇಬಿಲಿಟಿ ಇದೆ ಇವೆಲ್ಲ ಕೂತ್ಕೊಂಡು ನಾವು ಪ್ರೆಸರ್ ಆಗ್ತೀವಿ. ಕೊಡಲೇಬೇಕು. ಕನ್ನಡ ಚಿತ್ರಗಳಿಗೆ ಕನ್ನಡ ಪ್ರಾಶಸ್ತ್ಯ ಇರಲೇಬೇಕು. ಬೇರೆ ಯಾವ ಭಾಷೆ ಕನ್ನಡ ಆದರೂ ಕೂಡ ನಾವು ಒಪ್ಪಲ್ಲ. ನಮ್ಮ ಇಲ್ಲಿ ಸ್ಟ್ರೈಟ್ ಪಿಕ್ಚರ್ ಕನ್ನಡ ಪಿಕ್ಚರ್. ಈಗಿಂದ 12 ಗಂಟೆಗೆ ಅವರ ಸಿನಿಮಾ ರಿಲೀಸ್ ಆಗುತ್ತೆ. ಹೌದು, ನಾಳೆ ಬೆಳಗ್ಗೆ 10:30 ಆದ್ರೆ ಅವ್ರ ಸಿನಿಮಾ ರಿಲೀಸ್ ಆಗುತ್ತೆ. 15 ಕೋಟಿ ಹಾಕಿರುವಂತ ಒಂದು ಸಿನಿಮಾ ಪ್ರೊಡ್ಯೂಸರ್ ಬಂದ್ಬಿಟ್ಟು ಥಿಯೇಟರ್ ಸಿಕ್ಕಿಲ್ಲ ಅಂತ ಚೇಂಬರ್ ಅಲ್ಲಿ ಕೂತ್ಕೊಂಡಿದ್ದಾರೆ. ಥಿಯೇಟರ್ ಕೌಂಟ್ ಮಾಡಿದ್ರೆ ನಂಬರ್ ಆಫ್ ಥಿಯೇಟರ್ಗಳಿಲ್ಲ. ಸರಿನಾ, ಬೆರಳೆಣಿಕೆ ಥಿಯೇಟರ್ಗಳಿದೆ. ನಾಳೆ ಸಿನಿಮಾ ರಿಲೀಸ್ ಆದ್ಮೇಲೆ ನೀವು ಇನ್ಕ್ರೀಸ್ ಮಾಡ್ತೀವಿ ಅನ್ನೋದು ಬೇರೆ ಸರ್. ಕನ್ನಡ ನಾಳೆ ಅಲ್ಲ ಸರ್, ಸಿಗ್ಬೇಕು. ಇವಾಗ ಕೇಳಿ ನೀವು ಕೂಡ ನಮಗೆ ಸಪೋರ್ಟ್ ಮಾಡಿ. ಯಾಕೆ ಗೊತ್ತಾ, ನೀವು ಕೂಡ ನಮಗೆ ಸಪೋರ್ಟ್ ಮಾಡಿ. ನಾವು ಇಲ್ಲಿ ಕೂತ್ಕೊಂಡು ಇವಾಗ ಪ್ರಜರ್ ಯಾಕೆ ರಾತ್ರಿ 11 ಗಂಟೆ ಕೊಡಿಸಿರೋ ಥಿಯೇಟರ್ಗಳು ಇದಾವೆ ಸರ್. ನಾವು ಇಲ್ಲೇ ವಾಣಿಜ್ಯ ಮಂಡಳಿ ಕೂತ್ಕೊಂಡು 9 ಗಂಟೆ 10 ಗಂಟೆ ಥಿಯೇಟರ್ ಕೊಡಿಸಿರೋದು ನಿದರ್ಶನಗಳು ಬಹಳ ಇದಾವೆ. ತೆಗಿಸ್ಬಿಟ್ಟು ತಾವು ಕೂಡ ದಯವಿಟ್ಟು ಹೇಳಿ ಸರ್. ಜನ ಡಿಜಿಟಲ್ ಅವರು ಎಲ್ಲರೂ ಇದ್ದೀವಿ. ನೀವು ಥಿಯೇಟರ್ ನಿಜವಾಗ್ಲೂ ಫೋನ್ ಮಾಡ್ತಾ ಇದ್ರೆ ಫೋನ್ ಮಾಡಿ ಸರ್. ಮೆಟ್ರಿಗೆನೆ ಫೋನ್ ಮಾಡಿ ಸರ್. ಅದೆಷ್ಟೊಂದು ಆಗಲಿ ಅವ್ರು ಥಿಯೇಟರ್ ಸಿಗೋರು ನಾವು ಇಲ್ಲೇ ಇರ್ತೀವಿ ಸರ್. ಆಯ್ತು, ಕೂತ್ಕೊಳ್ಳಿ, ಅದ್ರ ಬಗ್ಗೆ ಏನಿಲ್ಲ ಸರ್. ಈಗ ಇಲ್ಲಿ ಕೂತ್ಕೊಳ್ಳಿ. ಈಗ ನಾವು ಒಂದೇಳ ತರುಣ್ ಮೊನ್ನೆ ಕೇಳಿ ತರುಣ್ ಶಿವಪ್ಪರ್ ಎದುರುಗಡೆ ನಾವು ಮಾತಾಡಿದ್ವಿ. ಮದ್ದೂರು ಥಿಯೇಟ್ರು, ವುಡ್ಲ್ಯಾಂಡ್ಸ್ ಥಿಯೇಟ್ರು ಯಾರು ಸರ್ ಪಿ ಒಬ್ರು ಅವರ ಮ್ಯಾನೇಜರ್ ಉಮೇಶ್ ಅಂತ ಅವ್ರು ನಮ್ಗೆ ಗೊತ್ತಿಲ್ಲ ಸರ್. ಅವ್ರು ಹೇಳಿದ್ವಿ ನಾವು ಕೂಡ. ಸರ್ ನಾವು ರೆಡಿ ಇದ್ದೀವಿ. ಈಗ ಅವ್ರಿಗೆ ಕೂತ್ಕೊಂಡು ನಾವು ಸರ್ ಈಗ ಮಾಡ್ತೀವಿ ಸರ್, ಅದನ್ನೇ ಹೇಳ್ತಾ ಇದೀವಿ. ನಾವು ಮಾಡ್ತೀವಿ. ಯಾಕೆ ಗೊತ್ತಾ, ನಮಗೆ ಕನ್ನಡ ನಿರ್ಮಾಪಕನೇ ಮುಖ್ಯ ಸರ್, ಬೇರೆ ಇನ್ಯಾರು ಮುಖ್ಯ ಅಲ್ಲ ಸರ್. ಅದರ್ ಲ್ಯಾಂಗ್ವೇಜ್ ಇಂದ ಬರೋಂಥ ಕನ್ನಡ ಡಬ್ಬಾಯಿ ಬರೋದು ನಮಗೆ ಕನ್ನಡ ಮುಖ್ಯ ಅಲ್ಲ. ನಮಗೆ ಕರ್ನಾಟಕದಲ್ಲಿ ನಾವು ಸ್ಟ್ರೈಟ್ ಪಿಕ್ಚರ್ ಅದೇ ಮುಖ್ಯ. ನಮಗೆ ನಾವು ಕೊಡೋದು ಪ್ರಿಫರೆನ್ಸ್ ಅವ್ರಿಗೇನೆ. ನಾವು ಯಾಕೆಂದ್ರೆ ಇಲ್ಲಿ ನಮ್ಮ ಕೆಲವು ಕಾನೂನಲ್ಲಿ ನಮ್ಗೆ ಬಾಯಿ ಕಟ್ಟಿಬಿಟ್ಟಿದ್ದಾರೆ, ಏನು ಮಾತಾಡೋದು ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಆದ್ರಿಂದ ನಾವು ಬಹಳ ಯೋಚನೆ ಮಾಡಿ ಮಾತಾಡ್ಬೇಕಾಗತ್ತೆ. ಆದ್ರೂ ಕೂಡ ಸಿನಿಮಾ ನಿರ್ಮಾಪಕ ನಾಳೆ ಸಿನಿಮಾ ರಿಲೀಸ್ ಇದ್ದು ಅದ್ರ ಬಗ್ಗೆ ಪ್ರಮೋಷನ್ ಮತ್ತೊಂದು ಬಂದು ಚೇಂಬರ್ ಅಲ್ಲಿ ಕೂತ್ಕೊಂಡು ನಾವು ಥಿಯೇಟರ್ ಸಿಗ್ತಿಲ್ಲ ಸರ್. ನಿಮ್ಗಿನ ಸರ್ ನಾವು ನಿರ್ಮಾಪಕರು, ನಮ್ಗೆ ಎಷ್ಟು ನೋವಾಗ್ಬೋದು ಹೇಳಿ ಸರ್. ನಾವು ನಿರ್ಮಾಪಕರು ಕೇಳಿ ಅವ್ರ ಹತ್ರ ನೋವೆಲ್ಲ ಹಂಚ್ಕೊಂಡಿದ್ದೀವಿ. ನಮಗೆ ನಾವು ನಾವು ಕೂಡ ಸಾಕಷ್ಟು ಸಿನಿಮಾಗಳು ಮಾಡಿದ್ದೀವಿ. ಸಾಕಷ್ಟು ವರ್ಷಗಳು 40 ವರ್ಷ ಚಿತ್ರ ಇದ್ದೀವಿ. 40 ವರ್ಷದ ಏನೇನು ನಡೀತಾ ಇದ್ದಾರೆ ನೋಡ್ತಾ ಇದ್ದೀವಿ. ಅವ್ರ ನೋವು ನಾವು ಎಷ್ಟು ಅಂತ ನಮ್ಗೆ ಗೊತ್ತಿದೆ. ಇವತ್ತು ಒಬ್ಬರು ಚಿತ್ರ ನಿರ್ಮಾಣ ಆಗಲಿಲ್ಲ, ಬಿಡುಗಡೆ ಆಗಲ್ಲ, ಅವ್ರ ನೋವು ಎಷ್ಟು ನಮಗೆ ಗೊತ್ತಿದೆ ಸರ್. ಇವೆಲ್ಲವೂ ನಾವು ಅರ್ತಿದ್ದೀವಿ. ಆದರೂ ಕೂಡ ಇಲ್ಲಿ ಕಾನೂನು ಕಟ್ಲೆಗಳಲ್ಲಿ ನಮ್ಮವರೇ ಕೆಲವರು ಸಪೋರ್ಟ್ ಮಾಡ್ತಾರೆ. ಅದರ್ ಲ್ಯಾಂಗ್ವೇಜ್ ಸಪೋರ್ಟ್ ಮಾಡೋದ್ರಿಂದ ನಮ್ಮಲ್ಲಿ ಈ ಥರ ಪ್ರಾಬ್ಲಮ್ ಆಗ್ತದೆ. ಚೇಂಬರ್ ಅಧ್ಯಕ್ಷರು ಅವ್ರ ಥಿಯೇಟರ್ಲೇ ಕನ್ನಡ ಆಗ್ತಾರೆ ಇವಾಗ ಅವ್ರು ಸರ್. ಅದನ್ನೇ ಹೇಳ್ತಾ ಇದ್ದೀನಿ ನೀವು ಸರ್. ನಾನು ಕೂಡ ಈ ಒಂದು ಮಾತು ಇವ್ರಿಗೆ ಅಧ್ಯಕ್ಷ ಮಾಡ್ಕೊಳ್ತೀನಿ. ಇನ್ನ ಶೋನ ಎಕ್ಸ್ಟ್ರಾ ಮಾಡ್ಕೊಡಿ. ಮಾಡೋಣ ಸರ್, ಮಾಡೋಣ. ನಿಮ್ಗೆ ಸರ್ ಒಂದ್ ನಿಮಿಷ ಇವ್ರೆ, ತಾವು ಅರ್ತ್ಕೊಂಡಿಲ್ಲ. ನನಗೆ ಬಂದಿರೋದು 3-4 ಡೇಸ್ ಬಿಫೋರು. ಅದಕ್ಕೆ ಏನ್ ಮಾಡಿವೆ ಅದು ವ್ಯವಸ್ಥೆ ಮಾಡಿದ್ವಿ ಅಂತ ಹೇಳ್ತಾರೆ ಸರ್. ಮಾಧ್ಯಮ ದೊಡ್ಡ ಒಂದು ಭಾಷೆ ಬಗ್ಗೆ ಇವತ್ತು ನೀವು ಮನಸ್ಸು ಮಾಡಿದ್ರೆ ಬೇರೆ ಭಾಷೆಗಳು ಏನ್ ಬೇಕಾದ್ರೂ ಮಾಡ್ಬೋದು. ನಮ್ಮ ಕನ್ನಡ ಬೆಳೆಸ್ಬೋದು. ದಯವಿಟ್ಟು ನೀವು ಮಾಡಿ. ಬೇರೆ ಪಿಕ್ಚರ್ ನಾವು ನೋಡ್ತಾ ಇರ್ತೀವಿ. ಬೇರೆ ಭಾಷೆಗಳನ್ನ ನಮ್ಮ ಕನ್ನಡಕ್ಕಿಂತ ಜಾಸ್ತಿ ಎಲ್ಲ ವಿಷಯನೂ ಗೊತ್ತಿದೆ ಸರ್. ನಾನು ಒಬ್ಬ ನಿರ್ಮಾಪಕ ಆಗಿದ್ದೀನಿ ಸ್ವಾಮಿ. ನಾನು ಒಬ್ಬ ನಿರ್ಮಾಪಕನ ಕಷ್ಟ ನನಗೆ ಗೊತ್ತಿದೆ. ನಾವು ಯಾವುದೇ ನಿರ್ಮಾಪಕ, ಚಿಕ್ಕ ನಿರ್ಮಾಪಕ ದೊಡ್ಡ ನಿರ್ಮಾಪಕ ನೋಡಲ್ಲ. ಎಲ್ಲರೂ ಒಂದೇ ಕಾನೂನು. ಯಾರು ಬಂದ್ರು ನಾವು ನ್ಯಾಯ ಸ್ಪಂದಿಸ್ತೀವಿ ಸರ್. ಯೂಶಲಿ ಸಿನಿಮಾ ಪ್ರೋಸೆಸ್ ಗೊತ್ತಿರೋದ್ರಿಂದ ಸಿನಿಮಾ ಥಿಯೇಟರ್ಗಳು ಫೈನಲ್ ಆಗದೆ ಈ ಶುಕ್ರವಾರ ಬರೋ ಸಿನಿಮಾಗಳು ಸೋಮವಾರದಿಂದ ಥಿಯೇಟರ್ಗಳೆಲ್ಲ ಫೈನಲ್ ಆಗ್ತಾ ಹೋಗೋದು. 15 ದಿನದ ಮುಂಚೆ, ಒಂದು ತಿಂಗಳು ಮುಂಚೆನೂ ಅಲ್ಲ ಸರ್. ನೀವು ಹೇಳೋ ಪ್ರಕಾರ 6ನೇ ತಾರೀಕು ಅಂತ ಅನ್ನೋದು ನಮಗೆ ಮಂಗಳವಾರ ಫೈನಲ್, ಮಂಗಳವಾರನ ಸೋಮವಾರ ಗೊತ್ತಾಗಿದೆ. ಅಷ್ಟ್ರ ಮೇಲೆ ನೀವು ಫೈನಲ್ ಮಾಡ್ಬೋದಿತ್ತಲ್ಲ. ಕನ್ನಡ ಸಿನಿಮಾ ಸರ್ ಮಾಡೇನೆ 2 ಥಿಯೇಟರ್ 1 ಥಿಯೇಟರ್ ಕನ್ನಡ ಸ್ವಾಮಿ ಹೇಳ್ಬೋದಿತ್ತಲ್ಲ. ಮಾಡ್ಬಿಟ್ಟೇನೆ ಅಷ್ಟು ಇದು ಮಾಡಿರೋದು. ಟ್ರೈ ಮಾಡ್ಲಿಲ್ಲ ಅಂದ್ರೆ ಅದು ಸಿಗ್ತಿರ್ಲಿಲ್ಲ. ಇಲ್ಲ ನಾವು ಹೇಳಿ ಮಾಡಿಸ್ತೀವಿ ಸರ್. ಕನ್ನಡ ಬರ್ತಾ ಅಂದ್ರೆ ನಮ್ಗೆ ಇದ್ರ ಮೇಲೆ ಹೋಗುತ್ತೆ. ಕನ್ಕ್ಲೂಷನ್ ನಾನು ಹೇಳ್ತೀನಿ ಕೇಳಿ ಸರ್. ಒಂದು ವಾರದಿಂದ ನಾನು ಬರ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ. ಓಕೆನಾ, ನೋಡಿ ಈಗಲೂ ನನಗೆ ಇನ್ನೂ ಕೆಲವು ಥಿಯೇಟರ್ಸ್ದು ಇನ್ನೂ EOFಕ್ಕೆ ಪ್ರಾಬ್ಲಮ್ ಇದೆ. ಸಂಜೆ 7 ಗಂಟೆಗೆ ಶೋ ಇದೆ. ಓಕೆನಾ, ಹೇಳ್ತೀನಿ ನೋಡಿ ಸರ್. ಒಂದು ವಾರದಿಂದ ಟ್ರೈ ಮಾಡಿದ್ದೀನಿ ಸರ್. ಈಗಲೂ ನಾನು ಇವಾಗ ಇಷ್ಟು ಹೇಳಿದ್ರೆ ನನಗೆ ಇಷ್ಟು ಥಿಯೇಟರ್ಸ್ ಬರಬೇಕು ಅಂತ ಒಂದು ಥಿಯೇಟ್ರು ನನಗೆ ಬರೋದಿಲ್ಲ ಸರ್. ಇಲ್ಲಿ ಚೇಂಬರ್ ಕಡೆಯಿಂದ ಆಗಲ್ಲ ಸರ್. ಯಾರೂ ಚೇಂಬರ್ ಮಾತು ಕೇಳ್ತಿಲ್ಲ. ಓಕೆ, ನಾನು ಅದಕ್ಕೆ ಅಧ್ಯಕ್ಷರಿಗೆ ಆಗಲೇ ಹೇಳಿದೆ ಸರ್, ನೀವು ಈಗ ಅವ್ರಿಗೊಂದು ರಿಸ್ಟ್ರಿಕ್ಷನ್ಸ್ ಇದೆ. ಏನು CCA ಅನ್ನೋದು ರಿಸ್ಟ್ರಿಕ್ಷನ್ಸ್ ಇದೆ. ಅದನ್ನು ಈಗ ಕೆಲವ್ರ ಮೇಲೆ ಕೇಸ್ ಹಾಕಿ 1.5 ಕೋಟಿ 2 ಕೋಟಿ ರೂಪಾಯಿ ಕೇಸ್ ನಡೀತಾ ಇದೆ. ಇದು ಆಸ್ ಎ ಪ್ರೊಡ್ಯೂಸರಾಗಿ ನನಗೂ ಗೊತ್ತು. ಇವರು ಮಾಡಬೇಕಾಗಿರೋದು ಇಲ್ಲಿವರೆಗೂ ಮಾಡಿಲ್ಲ. ಇವರು ಇದರಲ್ಲಿ ಥಿಯೇಟರ್ಸ್ ಈಗ ಒಂದು ತೆಲುಗು ಸಿನಿಮಾ ಇದರಲ್ಲಿ ಈ ಥರ ಯಾವುದೋ ಒಂದು ಅದರ್ ಲ್ಯಾಂಗ್ವೇಜ್ ಸಿನಿಮಾ ಬಂದರೆ, ಲಾಸ್ಟ್ ಒಂದು ಉದಾಹರಣೆ ಹೇಳ್ತೀನಿ. ಮುರಳೀವರ್ಧನ್ ಸಿನಿಮಾ ಬಂತು ಮೊನ್ನೆ.
ರಿಲೀಸ್ ಆದಾಗ, ಫಸ್ಟ್ ಡೇ ರಿಲೀಸ್ ಆದಾಗ 100 ಚಿಲ್ಲರೆ ಥಿಯೇಟರ್ಸ್ ಇತ್ತು. ಎರಡನೇ ದಿವಸಕ್ಕೆ ಏಕೆ ಅದು 15 ಥಿಯೇಟರ್ಗೂ 20 ಥಿಯೇಟರ್ಗೂ ಬರುತ್ತೆ. ಏನಕ್ಕೆ ಅಂದರೆ ಅಲ್ಲೊಂದು ಕಾನು ಒಂದು ಹೊಸ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಆದಾಗ ಅಲ್ಲಿ ಕರೆದ್ಬಿಟ್ಟು ಚೇಂಬರಲ್ಲಿ ಪ್ರೊಡ್ಯೂಸರ್ಸ್ ಎಲ್ಲ ಕುತ್ಕೊಂಡು ಮಾತಾಡಿ ನಮ್ಮ ಸಿನಿಮಾ ದೊಡ್ಡ ಹಿಟ್ ಆಗ್ತದೆ, ಇದಕ್ಕೆ ಜಾಸ್ತಿ ಮಾಡಿ, ಅದರ್ ಲ್ಯಾಂಗ್ವೇಜಿಂದ ಬಂದು ಡಬ್ಬಾಗಿರೋ ಸಿನಿಮಾ ಕಮ್ಮಿ ಮಾಡಿ ಅಂದರು. ನೀವ್ ಹೇಳೋ ಪ್ರಕಾರ ಈ ಸಿಸಿ ಅನ್ನೋದು ಇಲ್ಲ ಅಲ್ಲ ಹೇಳ್ತೀನಿ ಕೇಳಿ. ಅಂದ್ರೆ ಅಲ್ಲಿ ಪ್ರೆಸ್ ಮುಂದೆ ಮೀಡಿಯಾ ಮುಂದೆ ಕುತ್ಕೊಂಡು ವಾರ್ನ್ ಮಾಡೋದು ಅಥವಾ ಮಾಡ್ಲೇಬೇಕು ಅಂತ ಹೇಳ್ತಿಲ್ಲ. ಒಂದು ಒಗ್ಗಟ್ಟಲ್ಲಿ ನಮ್ಮ ಸಿನಿಮಾ ಮಾಡ್ತಾರೆ ಸರ್ ಅವ್ರಿಗೆ, ಅದನ್ನ ನಮ್ಮ ಓಕೆ ಸರ್, ಖಂಡಿತ ಮಾಡೋಣ. ಅಲ್ಲ ಸರ್ ಅಲ್ಲ ಸರ್, ಅದೇ ನಾನು ಏನ್ ಹೇಳ್ತಾ ಇದ್ದೀನಿ, ಈಗ ಇದನ್ನು ಮಾಡಕ್ ಆಗ್ತಿಲ್ಲ. ನೀವು ಇವ್ರು ಒಬ್ಬ ಥಿಯೇಟರ್ ಓನರ್, ಓಕೆನಾ, ಬಂದಿದ್ದಾರೆ, ಇವ್ರಿಗೆ ಎಲ್ಲರೂ ನಾಡಿ ಮಿಡ್ತಾ ಗೊತ್ತಿರುತ್ತೆ. ಎಲ್ಲರೂ ಕರೆಸಿ ಸರ್, ನೀವು ಕರೆಸಿ, ನೀವು ಒಗ್ಗಟ್ಟು ಮಾಡ್ಕೊಂಡ್ರೆ ಮುಂದಕ್ಕೆ ನಮ್ಗೆ ಥಿಯೇಟರ್ಗಳು ಸಿಗುತ್ತೆ ಅಷ್ಟೇನೆ. ಇಲ್ಲಿ ಕೇಸ್ ಇದು ಮಾತಾಡಿದ್ರೆ ಕೇಸ್ ಬಿಡುತ್ತೆ, ಅದು ಬೇಡ, ಒಗ್ಗಟ್ಟು ತರಬೇಕು. ಮಾಡೋಣ ಸರ್, ಅದು ಮಾಡಿದ್ವಿ. ಈಗ ಸರ್ ಈಗ 7-8 ಗಂಟೆವರೆಗೂ ನಿಮ್ಮದು ಏನು ಮಾಡಬೇಕು ಅದನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ವಿ, ಮಾಡ್ತೀವಿ. ಆಮೇಲೆ ಏನೋ ಕೇಳಿದ್ರಿ ಸರ್, ನಮ್ಮದು ಡಿಫ್ರೆಂಟ್ ಸ್ಟೇಟ್ ಸರ್, ಬೇರೆ ಸ್ಟೇಟ್ಗಳ ಥರ ನಮ್ಮದಲ್ಲ. ಬೇರೆ ಸ್ಟೇಟ್ಗಳಲ್ಲಿ ಒಂದೇ ಲ್ಯಾಂಗ್ವೇಜ್ ಸರ್, ಒಂದೇ ಲ್ಯಾಂಗ್ವೇಜು ಅಲ್ಲಿ ನಡೆಯೋದು. ಯಾವುದೇ ನಮ್ಮ ಕನ್ನಡ ತಗೊಂಡೋಗೋದು, ಕನ್ನಡ ತಗೊಂಡೋದ್ರೆ ಸರ್ ಮಾಧ್ಯಮದವರು ಕೂಡ ನಮ್ಮ ಕನ್ನಡ ಪಿಕ್ಚರ್ ಪ್ರಚಾರ ಮಾಡ್ತಾರೆ ಸರ್. ಅಲ್ಲಿ ಹೇಳಿ ಸರ್, ಇಲ್ಲಿ ಮಾಡ್ತಿರ್ತಾನೆ, ನೀವು ಅಕ್ಸೆಪ್ಟ್ ಮಾಡ್ಕೋಬೇಕು. ಅದರ ನೀವು ಮಾಡ್ತೀರಾ, ಅಲ್ಲಿ ಮಾಡ್ತಾರೆ. ಅಲ್ಲ ಸರ್, ಕೇಳಿಸ್ತಾ ಇಲ್ಲ. ಇಲ್ಲಿ ಬೇರೆ ಭಾಷೆಗಳು ಕೂಡ ಮಾಧ್ಯಮದವರು ಕೂಡ ನೀವು ಮಾಡ್ತೀರಾ. ಸಿನಿಮಾ ರಂಗದಲ್ಲಿ ನಮ್ಮ ಸ್ಟೇಟ್ ಥರ ಡಿಫ್ರೆಂಟ್ ಆಗಿ ಯಾವುದಿಲ್ಲ ಸರ್, ಅಲ್ಲೆಲ್ಲ ಒಂದೊಂದು ಲ್ಯಾಂಗ್ವೇಜೇ ಹೋಗೋದು. ನಮ್ಮಲ್ಲಿ ಇದು ಏನಾಗೋಗ್ಬಿಟ್ಟಿದೆ ಅಂದರೆ ಇಷ್ಟ ಆಯ್ತು ಸರ್, ಒಗ್ಗಟ್ಟು ತರಬೇಕು ಅಂತ. ಹೌದು ಸರ್, ಚೇಂಬರ್ ಅಲ್ಲಿ ಇಲ್ಲಿವರೆಗೂ ಒಂದು ಒಗ್ಗಟ್ಟು ಅನ್ನೋದಿಲ್ವಾ? ಇದೆ ಸರ್, ಇದೆ. ಈ ಒಂದು ಥಿಯೇಟರ್ ಸಮಸ್ಯೆನ ಸಾಲ್ವ್ ಮಾಡೋದಕ್ಕೆ ಇಷ್ಟೆಲ್ಲ ಫೈಟ್ ಮಾಡಬೇಕು ಸರ್. ಅದಕ್ಕೆ ಸರ್ ನಮ್ಮ ಮದರಪಾಡಿಯಾಗಿ 3 ವಿಂಗ್ ಇದೆ ಇಲ್ಲಿ. ಇದರಲ್ಲಿ ಒಗ್ಗಟ್ಟಿರೋದ್ರಿಂದಾನೇ ವಿತರಕ, ಪ್ರದರ್ಶಕ ಹಾಗೂ ನಿರ್ಮಾಪಕ ಒಂದೇ ಸೂರ್ಯನಡಿಯಲ್ಲಿ ಒಗ್ಗಟ್ಟುಗೋಸ್ಕರ ಇಲ್ಲಿ ಇದೀವಿ. ಈ 3 ವಿಂಗ್ ಅಲ್ಲೂ ಒಗ್ಗಟ್ಟಿದೆ ಅಲ್ವಾ? ಇದೆ. ಹಂಗಿದ್ರೆ ಸಾಯಂಕಾಲ ಅನ್ನೋದ್ರಲ್ಲಿ ಮಿನಿಮಮ್ 50 ಥಿಯೇಟರ್ ಆಡ್ ಆನ್ ಆಗ್ಬೋದು ಅಂತ ಹೇಳಿ ನಾವು ನಂಬಿಕೆ. ಸರ್, ಅವ್ರು ಏನೇನು ಥಿಯೇಟರ್ಗಳು ಲಿಸ್ಟ್ ಕೊಡ್ತಾರೋ ಅದನ್ನು ಈಗ ಖಂಡಿತ ಪ್ರಯತ್ನ ಪಟ್ಟು ಎಷ್ಟಾಗುತ್ತೆ ಅಷ್ಟು ಮಾಡಿಸ್ಕೊಡೋಕೆ ಪ್ರಯತ್ನ ಗ್ಯಾರಂಟಿ ಬೆಳಗ್ಗೆ ಪೇಪರ್ ನಲ್ಲಿ ಅವರ ಥಿಯೇಟರ್ ಏನ್ ಲಿಸ್ಟ್ ಇದೆ ಅದಕ್ಕೆ 50ರಿಂದ 60 ಥಿಯೇಟರ್ಗಳು ಅದನ್ನ ಇಮಿಡಿಯೇಟ್ ಆಗಿ ನಾವು ಮಾಡಿಸ್ತೀವಿ ಸರ್. ಬೇರೆ ಕೆಲಸ ಮಾಡೋದೇ ಇಲ್ಲ ಸರ್. ಅದನ್ನೇ ಹೇಳೋದು, ನೀವು ಕೂಡ ಗೇಮ್ ಚೇಂಜರ್ ಥಿಯೇಟರ್ ನಿಮ್ಮ ಮಾಧ್ಯಮದಲ್ಲೂ ಕೂಡ ಹೇಳಲ್ಲ ಅಂತ. ಪ್ರತಿ ಸಾರಿ ನಿರ್ಮಾಪಕ ಲಿಸ್ಟ್ ತಗೊಂಡ್ಬಂದು ಕೂತ್ಕೊಳ್ಳೋದು ಅಸಹ್ಯವಾಗಿರುತ್ತೆ. ನೋಡಿ, ನಾಳೆ ಬೆಳಗ್ಗೆ ಇಟ್ಕೊಂಡಿದ್ದಾರೆ, ಇವತ್ತು ಶೋ ಇಟ್ಕೊಂಡಿದ್ದಾರೆ, ಅವ್ರು ದಿನ 4 ದಿವಸ ನೋಡ್ತಾ ಇದೀವಿ, ಗೇಟಲ್ಲಿ ಬರ್ತಾರೆ. ನಮ್ಮಲ್ಲಿ ಮೊದಲು ಒಂದೇ ರೂಲ್ ಇತ್ತು, ಆ ರೂಲ್ ಮಾಡಕ್ ಆಗ್ತಾ ಇಲ್ಲ. ಮೊದಲು 2 ಪಿಕ್ಚರ್ ರಿಲೀಸ್ ಆಗಬೇಕು ಕನ್ನಡ ಪಿಕ್ಚರ್, ಸೂಚನೆ ಕೊಡಿ ಏನ್ ಮಾಡಬೇಕು ರೂಲ್ ಇತ್ತು. ಆ ರೂಲ್ ನೀವು ಕೊಡಿ. ನೋಡಿ, 4 ವಿಂಗಿದ್ದ 3 ವಿಂಗಿದ್ದಲ್ಲ, ಕೂತ್ಕೊಂಡೆಲ್ಲ ಸಮಸ್ಯೆ ಆಗೋದು ಬೇಡ. ಸರ್, ಈಗ ಅದನ್ನೇ ಮಾಡ್ತಾ ಇದ್ವಿ ನಾವು. ಜಾಯಿಂಟ್ ಮೀಟಿಂಗ್ಗೆ ನಮ್ಮ ಯಾವ ಡೇಟ್ ಹಾಕಿರೋದು ನಾವು ನೆಕ್ಸ್ಟ್ ವೀಕಲ್ಲಿ ಒಂದು ನೆಕ್ಸ್ಟ್ ವೀಕ್ ಇದಕ್ಕೆಲ್ಲ ಒಂದು ಪರಿಹಾರ ಕಂಡುಹಿಡಿಬೇಕು. ಅಲ್ಲ, ಇದು ಇವಾಗಿನ ಸರ್, ಇವಾಗ ಕರೆಕ್ಟ್. ಇವಾಗ ನಾವು ಇವಾಗ ನಾವು ಸರ್ ನೀವು ಹೇಳಿದ್ರಲ್ಲ, ನಾವು ಕೂತ್ಕೊಂಡು ಎಷ್ಟು ಕೇಳಿ ಸರ್, ಈಗ ಅದನ್ನೇ ಮಾಡ್ತೀವಿ ಸರ್. ಸಂಜೆ ಹೊಡ್ಸ್ಗಿದ್ದದ್ದು ಈಗ ನಾವು ಅಟ್ಲೀಸ್ಟ್ ಒಂದು ಎಷ್ಟು ಮ್ಯಾಕ್ಸಿಮಮ್ ಥಿಯೇಟರ್ ಕೊಡ್ಸಕ್ಕೆ ನಾವು ಪ್ರಯತ್ನ ಪಡ್ತಾ ಬರ್ತೀವಿ. ಆ ಥಿಯೇಟರ್ಗೆ ಫೋನ್ ಹೊಡೆಯೋಣ ಸರ್, ಅವ್ರದ್ದೇ ತಗೊಳ್ತೀವಿ. ಈಗ ಅವ್ರದ್ದೇ ತಗೊಳ್ತೀವಿ, ಅದೇ ಲಿಸ್ಟ್ ತಗೊಂಡು ಮಾಡ್ತೀವಿ. ಅವರೊಂದು ಹೇಳ್ತಾರೆ ಸರ್, ಒಂದು ಭವಿಷ್ಯ ತೊಳ್ತೀವಿ ಸರ್. ಮಾತು ಸರ್, ಸಂಜು ವೆಡ್ಸ್ ಗೀತಾ ರಿಲೀಸ್ ಆಗ ನಮಗೆ ಕೊಡಬೇಕು ಅಂತ. ಅಲ್ಲ ಸರ್, ಸಂಜು ವೆಡ್ಸ್ ಗೀತಾ ಒಂದು ನಿಮಿಷ, ಸಂಜು ವೆಡ್ಸ್ ಗೀತಾ ಅದು ನಮ್ಗೆ ಪ್ರಾಬ್ಲಮ್ ಆಗಿಲ್ಲ ಸರ್. ಸಂಜು ವೆಡ್ಸ್ ಗೀತಾಗೂ ದೊಡ್ಡಬಳ್ಳಾಪುರದಲ್ಲಿ ಕೊಟ್ಟಿಲ್ಲ, ಚಿತ್ರದುರ್ಗ ಥಿಯೇಟರ್ ಕೊಟ್ಟಿಲ್ಲ, ಈ ಥರ ಅದರದ್ದು ನಮ್ಗೇನು ಪ್ರಾಬ್ಲಮ್ ಆಗಿಲ್ಲ ಸರ್. ಕನ್ನಡ ಸಿನಿಮಾದಾಗಿಲ್ಲ. ಈಗ ಅದನ್ನು ಹೋಗಿರೋದನ್ನು ತೆಲುಗುಗೆ ತಗೊತಾ ಇದ್ದಾರೆ. ತೆಲುಗು ಅವ್ರದಿಂದ ಅವ್ರು ಕೊಟ್ಟಿರಲಿಲ್ಲ ಸರ್, ಅದು ಪ್ರಾಬ್ಲಮ್ ಆಗಿದೆ ನಮಗೆ. ಮತ್ತೆ ಸರ್, ಅಲ್ಲ ಈ ಮಾಧ್ಯಮದಿಂದ ಸರ್, ಚಿತ್ರಮಂದಿರ ಮಾಲೀಕರು ಕೇಳ್ಕೊತ ಈ ಮಾಧ್ಯಮದಿಂದ ಸರ್, ದಯವಿಟ್ಟು ಚಿತ್ರಮಂದಿರ ಮಾಲೀಕರು ನಡೀತಾ ಇರೋದು ನೋಡ್ತಾ ಇರಬೇಕು. ನಮ್ಮ ಮಾಧ್ಯಮದವ್ರು ಕೇಳ್ತಾ ಇರೋದು ನೋಡ್ತಾ ಇರ್ಬೇಕು ಸರ್. ಕನ್ನಡ ಪಿಕ್ಚರ್ ಕನ್ನಡ ಫಸ್ಟ್ ಪ್ರಿಫರೆನ್ಸ್ ಕೊಡಿ ಸರ್. ಯಾಕೆ ನಮ್ಗೆ ಈ ತರ ಒಂದು ಅನ್ಯಾಯ ಮಾಡ್ತೀರಾ? ಕರ್ನಾಟಕದಲ್ಲಿ ಅನ್ನ ತಿನ್ನೋದು, ಕರ್ನಾಟಕದಲ್ಲಿ ನೀರು ಕುಡಿಯೋದು, ಕರ್ನಾಟಕದಲ್ಲಿ ಎಲ್ಲ ಮಾಡೋದು, ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಸಪೋರ್ಟ್ ಮಾಡ್ತೀರಾ? ನಾವೇನ್ ಮಾಡ್ಬೇಕು ಹೇಳಿ? ನಾವು ಯಾವ ತರ ಉತ್ತರ ಕೊಡ್ಬೇಕು? ಬೇರೆ ಭಾಷೆ ನಾವು ಮಾಡಬೇಡಿ ಅಂತ ಹೇಳಲ್ಲ, ಬೇರೆ ಭಾಷೆ ನಾವು ವಿರೋಧ ಮಾಡ್ತಾ ಇಲ್ಲ. ಆದ್ರೆ ಕನ್ನಡ ಚಿತ್ರಗಳು ಬಂದಾಗ ಕನ್ನಡ ಚಿತ್ರ ಕೊಡಿ ದಯವಿಟ್ಟು.
ನಾವು ಇದಕ್ಕೆ ಏನು ಮಾಡಬೇಕು ಸರ್ಕಾರ ಮುಖಾಂತರ ಕೂಡ ನಾವು ಮನವಿ ಮಾಡಿ ಏನು ಮಾಡ್ಬೇಕು ಮಾಡ್ಲಿಕ್ಕೆ ನಾವು ಇವಾಗ ರೆಡಿ ಮಾಡ್ತೀವಿ. ಹೌದು, ಇದೇ ಟಿಕೆಟ್ ವಿಚಾರವಾಗಿ ಕಡಿಮೆ ಬೇರೆ ಭಾಷೆ ಆಗಿರ್ಬೋದು, ಯಾವ ಬೇರೆ ಭಾಷೆ ಕರ್ನಾಟಕದಲ್ಲಿ ಬಂದಾಗ ಟಿಕೆಟ್ ಪ್ರೈಸ್ ಇಷ್ಟೇ ಇರಬೇಕು ಅಂತ ಹೇಳಿ ಸರ್ಕಾರದಿಂದ ಬಂದಿದೆ, ಆರ್ಡರ್ ಬಂದಿದೆ. ಬಟ್ ಆದ್ರೂ ಕೂಡ ಇವತ್ತು ಕೂಡ ಇದೇ ಇನ್ಕ್ಲೂಡಿಂಗ್ ತೆಲುಗು ಸಿನಿಮಾ ತರ ಮಾತಾಡ್ತೀವಿ, ಹೆಸರು ಬೇಡ, ಆ ಸಿನಿಮಾ ಟಿಕೆಟ್ ಪ್ರೈಸ್ ಎಷ್ಟಿದೆ ಅಂತ ಒಂದ್ಸಲ ಕ್ರಾಸ್ ಚೆಕ್ ಮಾಡಿದ್ರೆ ಗೊತ್ತಿದೆ ಸರ್. ಈಗ ಅದನ್ನ ಕೇಳಿ ಸರ್, ಟಿಕೆಟ್ ತರದ್ದು ಏನಾಗಿದೆ ಅಂದ್ರೆ ಇವಾಗ ನಾವು CM ಹತ್ರ ಮಾತಾಡಾಗಿದೆ, ಅವರು ನಮಗೆ ಟೈಮ್ ಕೊಡಬೇಕು. ಯಾಕೆ ನಮ್ಮ ಚಿತ್ರದ ನಾವು ಇಷ್ಟೇ ಜನ ಕೂತ್ಕೊಂಡು ಸ್ವಲ್ಪ ಜನ ಮಾತಾಡಬೇಕಾಗಿದೆ, ಅವ್ರು ಕೊಡ್ತೀನಿ ಅಂತ ಹೇಳಿದ್ರೆ ಅವರು ಆಮೇಲೆ ಅದಕ್ಕೇನು ಮಾಡಬೇಕು ಕಾನೂನು ನಾವು ಕ್ರಮ ತಗೊಳ್ತೀನಿ. ನಾವು ಬೇರೆ ಸ್ಟೇಟ್ ಮಾಡಿ ನಮ್ಮ ಸ್ಟೇಟ್ ಮಾಡಿ ತಪ್ಪೇನಿಲ್ಲ, ಕೇಳಕ್ಕೆ ತಪ್ಪೇನಿಲ್ಲ, ಮಾಡೇ ಮಾಡ್ತಾರೆ. ಫೈನಲಿ ಸರ್, ಫೈನಲಿ ಒಂದೇನೆ ಸರ್, ಥಿಯೇಟ್ರದು ಏನು ಆಗಲ್ಲ ಸರ್. ಈಗ ನಾನು ನೋಡಿ ರಿಲೀಸ್ ಇದ್ದು ಒಂದು ನಮ್ಮ ಜನ ಎಚ್ಚೆತ್ಕೊಬೇಕು ಅಷ್ಟೇ ಕೇಳೋದು. ನೋಡಿ ಸರ್, ಕೊಡ್ತಾ ಇರೋದೇ ಕಮ್ಮಿ ಥಿಯೇಟರ್ಸ್ ಅಥವಾ ಕಡಿಮೆ ಇದು. ಆದಷ್ಟು ಕನ್ನಡ ಸಿನಿಮಾ ನೋಡಿ, ಈಗ ಒಳ್ಳೆ ಸಿನಿಮಾ ಮಾಡಿದ್ದೀನಿ, ಬೇರೆ ಭಾಷೆಗಿಂತ ಚೆನ್ನಾಗೇ ಇದೆ. ದಯವಿಟ್ಟು ಸಿನಿಮಾ ನೋಡಿ ಅಷ್ಟೇ. ಥಿಯೇಟ್ರ್ ಅವರು ಅದು ಸಪೋರ್ಟ್ ಮಾಡ್ತಿಲ್ಲ. ಯಾವ ಥಿಯೇಟ್ರಲ್ಲಿ ಕೊಟ್ಟಿದ್ರು ಆ ಥಿಯೇಟ್ರಲ್ಲಿ ದಯವಿಟ್ಟು ಸಿನಿಮಾ ನೋಡಿ ಸರ್, ಅಷ್ಟೇ. ಗೆಲ್ಲಿಸಿ. ನಮ್ಮ ಹಣೆ ಬರ ಏನು ಮಾಡೋಕ್ಕಾಗಲ್ಲ ಸರ್. ಮುಂದೆ ಬರೋರ್ಗನ ಒಳ್ಳೇದಾಗೋ ಥರ ಚೇಂಬರ್ ಒಂದು ಒಳ್ಳೆ ನಿರ್ಧಾರ ತಗೊಂಡು ಸರ್. ಹಾಗೆ ಏನು ಈ ಮಲ್ಟಿಪ್ಲೆಕ್ಸ್ ಅಂತ ಏನಿದೆಯಲ್ಲ, ಅಲ್ಲೂ ಕೂಡ ಪ್ರೈಮ್ ಟೈಮ್ ಆಗಿರ್ಬೋದು, ಒಳ್ಳೆ ಟೈಮ್ಗಳಾಗಿರ್ಬೋದು ಅವ್ರಿಗೆ ಸಿಗಬೇಕು ಸರ್. ಏನಕ್ಕೆ ಅಂದ್ರೆ ಇವತ್ತು ಮಲ್ಟಿಪ್ಲೆಕ್ಸ್ ಅಲ್ಲೂ ಕೂಡ ಪ್ರೊಡ್ಯೂಸರ್ ಕಾಯಬೇಕು, ಬೇರೆ ಭಾಷೆ ಎಲ್ಲ ಮುಗಿದ್ಮೇಲೆ ಈ ಟೈಮ್ ಕೊಡ್ತಾರೆ ಅಂತ ಹೇಳಿ. ಪ್ರೈಮ್ ಟೈಮ್ ಇಲ್ಲ ಅಂದ್ರೆ ಯಾವ ಸಿನಿಮಾ ಹೋಗಲ್ಲ ಸರ್. ಪ್ರೈಮ್ ಟೈಮ್ ಅಲ್ಲಿ ಕನ್ನಡ ಸಿನಿಮಾಗಳ ಪ್ರಿಫರೆನ್ಸ್ ಸಿಗಬೇಕು ಸರ್. ಅದು ಮಲ್ಟಿಪ್ಲೆಕ್ಸ್ ಆಗಿರ್ಬೋದು ಅಥವಾ ಸಿಂಗಲ್ ಸಿನಿಮಾ ಆಗಿರ್ಬೋದು. ಸೊ ಇವತ್ತು ಸಾಯಂಕಾಲದೊಳಗೆ ಎಲ್ಲ ಡಿಸಿಷನ್ ತಗೊಂಡು ಮೂಲಕನೇ ನನಗೆ ಪ್ರಕಾರ ಅಡಿಪಾಯ ಆಗ್ತೀರಾ, ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳೇ ಇನ್ಮೇಲಿಂದ ರಾರಾಜಿಸುತ್ತೆ ಅಂತ ಹೇಳಿ ಮಾಡ್ತೀರಾ ಅಂತ ನಂಬಿಕೆ ಇಟ್ಟಿದ್ದೀವಿ ಸರ್. ಇಲ್ಲ ಅಂದ್ರೆ ತಿರ್ಗಾ ನಾಳೆ ನಾವು ನಿಮ್ಮ ಮೇಲೆ ಇಟ್ಟಿದ್ದೀವಿ, ಅದೇ ನಮಗೆ ನಾವು ಮಾಧ್ಯಮದ ಮೇಲೆ ಇಡ್ತಾ ಇದ್ದೀವಿ. ನೀವು ಕೂಡ ಕನ್ನಡ ಚೂಮಂತ ಸಪೋರ್ಟ್ ಮಾಡಿ, ನಾವು ಕೂಡ ಸಪೋರ್ಟ್ ಮಾಡ್ತೀವಿ.